ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುಶಃ ಒಬ್ಬ ವ್ಯಕ್ತಿ ಹೋರಾಟದ ಶಕ್ತಿ ಆದರೆ ಆ ಮನುಷ್ಯ ಎಷ್ಟೊಂದು ವ್ಯಕ್ತಿಗತವಾಗಿ ಬೆಳೀಲಿಕ್ಕೆ ಸಾಧ್ಯ ಅನ್ನೋದು ಬಹಳಷ್ಟು ಜನರ ವ್ಯಕ್ತಿತ್ವವನ್ನು ನೋಡ್ತೀವಿ ನಾವು. ಅದರಲ್ಲಿ ಹಿಂದುತ್ವಕ್ಕೆ ಸಮಾಜ ಬಿಟ್ಟು, ವೈಯಕ್ತಿಕ ಜೀವನ ಬಿಟ್ಟು, ಸ್ವಾರ್ಥ ಬಿಟ್ಟು, ಹಿಂದುತ್ವದ ರಕ್ಷಣೆಗಾಗಿ ತಮ್ಮ ಇಡೀ ತನು ಮನ ಧನವನ್ನು ಅರ್ಪಿಸಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದ್ರೆ ಎಂಥ ವ್ಯಕ್ತಿತ್ವವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಗದಗ ಭಾಗದ, ಅಂದರೆ ಗದಗ ಜಿಲ್ಲೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರು ಮಾಡಿದವರು, ಗದಗ ಜಿಲ್ಲೆಯಲ್ಲಿ ಹೆಸರು ಮಾಡಿದವರು, ಮತ್ತು ಹೋರಾಟಕ್ಕೆ ತಮ್ಮ ಛಾಪನ್ನು ಮೂಡಿಸಿದವರು. ಅದು ಬಜರಂಗ ದಳ ಇರ್ಬೋದು, ಹಿಂದುತ್ವ ಇರ್ಬೋದು, RSS ಸಂಘ ಇರ್ಬೋದು, BJP ಇರ್ಬೋದು. ಈ ಎಲ್ಲ 4 ಮನೆಗಳಲ್ಲಿ ತಮ್ಮ ತನು ಮನವನ್ನು ಇಟ್ಟು ಹೋರಾಟದ ಹೆಜ್ಜೆ ಕಿಚ್ಚನ್ನು ಹಚ್ಚಿ ಜನರನ್ನು ಒಗ್ಗೂಡಿಸಿ ಸಂಘಟನೆ ಮಾಡಿ ಈ ಭಾಗದಲ್ಲಿ ಅದ್ಭುತ ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆದವರು ನಮ್ಮ ರವಿ ವಿಶ್ವನಾಥ್ ಸಿದ್ಲಿಂಗ್ ಅವರು 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ಸಾಕ್ಷಿಯಾಗಿದ್ದಾರೆ. 49 ಮುಗೀತು. ಇವತ್ತು ಅವರನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆಸಿದ್ದೇವೆ. ಯಾವ ರೀತಿ ಹೋರಾಟಕ್ಕೆ ನಿಮ್ಗೆ ಇದಕ್ಕೆ ಪ್ರೇರಣೆ ಯಾರು, ಇದರ ಹಿಂದಿನ ಶಕ್ತಿ ಯಾರು, ಯಾಕೆ ನಿಮಗೆ ಈ ಹಿಂದುತ್ವದ ಬಗ್ಗೆ ಇಷ್ಟೊಂದು ಮನೋಭಾವನೆ, ಎಲ್ಲ ವಿಚಾರಗಳನ್ನು ಅವ್ರ ಜೊತೆಗೆ ಹಂಚಿಕೊಳ್ತೇವೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತೇವೆ. ಸರ್ ನಮಸ್ಕಾರ. ಸರ್, ನಿಮ್ಮ ಹೋರಾಟ ಅಂದರೆ ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಹೇಳ್ರಿ, ನಮ್ಗೆ ಮೊದಲು ಗೊತ್ತಾಗಲಿ. ಸರ್, ಪ್ರಪ್ರಥಮವಾಗಿ ಈ ವೇದಿಕೆಯ ಮುಖಾಂತರ ನಮ್ಮ ತಂದೆಯವರು ವಿಶ್ವನಾಥ ಸಿದ್ಲಿಂಗ್, ನಮ್ಮ ತಾಯಿ ಲಕ್ಷ್ಮೀಬಾಯಿ. ನಮ್ಮ ತಂದೆಯವರು ಮೂಲತಃ ಇಂಡಿಯನ್ ಆರ್ಮಿ. ಓಕೆ. ಇಂಡಿಯನ್ ಆರ್ಮಿಯಲ್ಲಿ ಸಿಗ್ನಲ್ ಡಿಪಾರ್ಟ್ಮೆಂಟಲ್ಲಿ ಇದ್ರು. ಓಕೆ. 1971. ಓಕೆ. ಲೋಂಡೇವಾಲಾ ಪೋಸ್ಟ್, ರಾಜಸ್ಥಾನ್. ಓಕೆ. ಅವಾಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಗತ್ತೆ. ಒಂದು 2 ನಿಮಿಷ ಹೇಳ್ತೇನೆ ನಾನು. ಹೇಳ್ರಿ. ಇಂಡಿಯಾ ಪಾಕಿಸ್ತಾನ ಯುದ್ಧದಾಗ ಆ ಯುದ್ಧದಲ್ಲಿ ಮೇಜರ್ ಕುಲ್ದೀಪ್ ಸಿಂಗ್ ಜೌನ್ಪುರಿ ಅಂತೇಳಿ ಓಕೆ ಅವತ್ತಿನ ಮೇಜರ್ ಇದ್ರು. ಉದಾಹರಣೆ, ನೀವು ಬಾರ್ಡರ್ ಪಿಕ್ಚರ್ ನೋಡಿರ್ಬೋದಲ್ಲ, ಆ ಬಾರ್ಡರ್ ಪಿಕ್ಚರ್ ನಮ್ಮ ತಂದೆಯ ಸ್ಟೋರಿನ ಅದು. ಓಕೆ. ಅವಾಗ ಕೇವಲ 100 ಸೈನಿಕರು ಇರ್ತಾರ. ನಮ್ಮ ತಂದೆಯವ್ರ ಟೆಕ್ನಿಷಿಯನ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇರ್ತಾರೆ, ವೈರ್ಲೆಸ್. ಓಕೆ. ಅವಾಗ ನಮ್ಮ ತಂದೆಯವರು ಲಗ್ನ 71 ಫಿಕ್ಸ್ ಆಗಿರ್ತೈತಿ. 71 ವಾರ ಚಲೋ ಆಗತ್. ಅವಾಗ ಸಾಮಾಜಿಕ ಜಾಲತಾಣ ಇಲ್ಲ, ಟೆಲಿಫೋನ್ ಇಲ್ಲ, ಏನೂ ಇಲ್ಲ. ವಿಶ್ವನಾಥ್ ಸಿದ್ಲಿಂಗ್ ತೀರ್ಕೊಂಡ, ಹುತಾತ್ಮನಾದ ಅಂತೇಳಿ ಎಲ್ಲ ಊರು ತುಂಬ ಸುದ್ದಿ. ನಮ್ಮ ತಾಯಿಯವ್ರ ದುಡಿ ಫಿಕ್ಸ್ ಆಗಿತ್ತಲ್ಲ ಅವ್ರದ್ದು ಮದುವೆ. ನಮ್ಮ ತಾಯಿ ಲಕ್ಷ್ಮೀಬಾಯಿ, ನಾನು ಮಾಡ್ಕೊಂಡ್ರೆ ವಿಶ್ವನಾಥ ಮಾಡ್ಕೊಂತೀನಿ, ಇಲ್ಲಿಕ್ಕೆ ಅವನ ಹೆಸರಲ್ಲಿ ನಾವು ಸಮುದ್ರಜನ ನಮ್ಮವ್ವ. ಅದೆಲ್ಲ ಆದ ನಂತರ 3 ವರ್ಷ ಆದ ನಂತರ ನಮ್ಮ ತಂದೆಯವರು ಲೆಟರ್ ಕಳಿಸಿದ್ರು. 1974 ಲೆಟರ್ ಬಂದಾಗ ನಮ್ಮ ಅಜ್ಜ ರಾಮಕೃಷ್ಣ ಸರ್, ನಮ್ಮ ಅಜ್ಜಿ ರುಕ್ಮಣಬಾಯಿ, ನಮ್ಮ ಅಜ್ಜ ಮೂಲತಃ ಸಹ ಫ್ರೀಡಮ್ ಫೈಟರ್. ಓಣಿ ತುಂಬ ಯಾವಾಗಲೂ ವಿಶ್ವನಾಥ್ ಓದಾನ. ಅವ ನಮ್ಮ ತಂದೆಯವರು ಲೋಂಡೇವಾಲಾ ಪೋರ್ಟ್ ರಾಜಸ್ಥಾನ ನಂತರ ಸೂಟಿ ಮ್ಯಾಗಿ ಗದಿಗೆ ಬಂದರು. ಅವಾಗ ನಮ್ಮ ತಾಯಿಯರ ಜೊತೆ ಲಗ್ನ ಆತವ್ರದು, ಲಕ್ಷ್ಮೀಬಾಯಿ ಜೊತೆ. 1974 ಲಗ್ನ ಆದ ನಂತರ 75ಕ್ಕೆ ನಮ್ಮಣ್ಣ ರಾಘವೇಂದ್ರ ಜನ್ಮ. 77 95 77 ನಮ್ಮ ತಂದೆಯವರು ಮಿಲಿಟರಿ ಆಗಿದ್ರು. ನಾ ಡೈರೆಕ್ಟ್ ಒಂದಾಗ ಜನಿಸಿನ ಸರ್. 77 ಜನಿಸಿದೆ. ನನಗೆ ಬಾಲ್ಯದಿಂದನೂ ಒಂದು ರಾಷ್ಟ್ರೀಯ ಕಲ್ಪನೆಯನ್ನ ಕೊಟ್ಟಂತಹ ಮಂಥನ ಸಂಸ್ಕಾರ ಅಂತ. ನಾನು ಕೇವಲ 3 ವರ್ಷದ ಬಾಲಕಿದ್ದಾಗ ಡೆಹ್ರಾಡೂನ್ಲಿಂದ ನಮ್ಮ ಅಪ್ಪ ಟ್ರಾನ್ಸ್ಫರ್ ಶಿಲಿಗುಡಿ, ಅಲ್ಲಿ ಟ್ರಾನ್ಸ್ಫರ್ ಆತ. ಎಲ್ಲೇ ಐನೋ ಸಮಥಿಂಗ್, ಯಾಕಂದ್ರೆ ಗೊತ್ತಿರತ್ ಮನುಷ್ಯಾಗ. ಅಲ್ಲೇ ಮಿಲಿಟ್ರಿ ಕ್ಯಾಂಪಸ್ ಒಳಗ, ಮಿಲಿಟ್ರಿ ಕ್ವಾರ್ಟರ್ಸ್ ಇರ್ತಾವಲ್ಲ, ಮಿಲಿಟ್ರಿ ಕ್ಯಾಂಪಸ್ ಒಳಗ ಬುಧವಾರಕ್ಕೊಮ್ಮೆ ಪರೇಡ್ ಇರ್ತಲ್ಲ, ಪರೇಡ್ ರೂಟ್ ಮಾರ್ಚ್. ಅವಾಗ ನಮ್ಮ ತಂದೆಯವರು ನನಗ ಅನಿಸ್ತಾ ಇದೆ, ಕಲ್ಪನೆ ಬರ್ತಾ ಇದೆ. ನಮ್ಮ ತಂದೆಯವರು ಕರೋಗ್ತಿದ್ರು ನಂಗೆ. ಅವ್ರ ಸೆಲ್ಯೂಟ್ ಸ್ಟೈಲ್, ಅವರು ಮೆಡಲ್ಸ್ ಎಲ್ಲ ಒಂದು ಸ್ಫೂರ್ತಿ ಬರುತ್ತೆ ನನಗೆ. ನಮ್ಮ ತಂದೆಯವರು ಇವತ್ತು ನಾವು ಹೋರಾಟ ಮಾಡಕ್ ಕಾರಣ, ಮೂಲ ಕಾರಣ ನಮ್ಮ ತಂದೆಯವರು, ನಮ್ಮ ತಾಯಿಯವರು. ಅದೇ ರೀತಿ ನನ್ನ ಹೋರಾಟದ ಗುರುಗಳು ದಿವಂಗತ ಶ್ರೀನಿವಾಸ್ ನರಗುಂದ್ಕರ್ ಅವರು. ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆಯನ್ನು
ಕೊಟ್ಟಂತ ನಮ್ಮ ಶ್ರೀನಿವಾಸ್ ನರಗುಂಕರ್ ಅವರು. ಯಾವಾಗ RSS ಯಾವಾಗ ಸೇರಿದ್ರಿ ನೀವು? ನೋಡ್ರಿ, ನಾನು 1985 ಬಾಲ್ಯದಿಂದ ಸ್ವಯಂ ಸೇವಕ. ನಾನು ಓಕೆ, ಎಷ್ಟು ವಯಸ್ಸು ಅವಾಗ? 8 ವರ್ಷ ಇರ್ಬೋದು. 8 ವರ್ಷಕ್ಕೆ ನಾ 86ರಾಗ ನಮ್ಮ ತಂದೆಯವ್ರು ಇಲ್ಲಿ ಬಂದ್ರು. 86ರಾಗ ರಿಟೈರ್ಮೆಂಟ್ ಆಗಿ ನಮ್ಮ ತಂದೆಯವ್ರು ಇಲ್ಲಿ ಬಂದ್ರು. ಬಂದ ನಂತರ ನಮ್ಮ ಮನೆಗೆ ಜಗನ್ನಾಥರಾವ್ ಜೋಶಿ ಅವರ ತೊಡಿ ಮೇಲೆ ಕುಂತಿದ್ ನಂಗೆ ನೆನಪಿದೆ. ಕರ್ನಾಟಕದ ಕೇಸರಿ ಜಗನ್ನಾಥರಾವ್ ಜೋಶಿ ಅವರ ತೊಡೆ ಮೇಲೆ ಕುಂತಿದ್ದು ನನಗೆ ನೆನಪಿದೆ. ಅವಾಗ ಶ್ರೀನಿವಾಸ್ ನರಗುಂದ್ಕರ್ ಅವರು ಪ್ರತಿನಿತ್ಯ ನಮ್ಮನೆ ಬರೀತಿದ್ರು. ಯಾಕೆಂದ್ರೆ ಶ್ರೀನಿವಾಸ್ ನರಗುಂದ್ಕರ್ ನಮ್ಮ ತಂದೆಯವರ ಬಾಂಧತ್ವ ಹೆಂಗಿತ್ತಂದ್ರೆ, ನಾ ಹೇಗೆ ಶ್ರೀನಿವಾಸ್ ನರಗುಂದ್ಕರ್ ಶಿಷ್ಯ ಅಂತೀನಿ, ಹಾಗೆ ನರಗುಂದ್ಕರ್ ಅವರು ಕೂಡ ನಮ್ಮ ತಂದೆಯವರ ಶಿಷ್ಯರು. ಆ ಮಂತ್ರನ ಒಡನಾಟ. ಮತ್ತೆ ನಮ್ಮ ಶ್ರೀನಿವಾಸ್ ನರಗುಂದ್ಕರ್ ಬಗ್ಗೆ ಹೇಳ್ಬೇಕಾದ್ರೆ, ದ ಒನ್ ಮ್ಯಾನ್ ಡೇರಿಂಗ್ ಇದೆಯಲ್ಲ, ಧೈರ್ಯ. ಆ ಧೈರ್ಯ, ಅವ್ರ ಸಾಹಸ, ಅವ್ರ ವಾಕ್ಚಾತುರ್ಯ ನನ್ನ ಜೀವನದಾಗ ಅವ್ರು ನನಗೆ ಕೊಟ್ಟೋಗ್ಯಾರ. ಇವತ್ತ ನಮ್ಮ ಗುರುಗಳು ಇರ್ಲಿಕ್ಕಿಲ್ಲ, ಆದ್ರ ಅವ್ರದ ವಿಚಾರ, ಅವ್ರ ಆಚಾರ ನಾನು ಜೀವನದಾಗ ಅಳವಡಿಸ್ಕೊಂಡಿನಿ. ನಿಮ್ ತಾಯಿಯವರು ಅಡ್ಡ ಬರ್ಲಿಲ್ಲ ಇದಕ್ಕ? ನಮ್ಮ ತಾಯಿಯವರು ಪ್ರತಿನಿತ್ಯ ನನಗೆ ರಾಷ್ಟ್ರೀಯ ಇಲ್ಲಿ ಕುಮಾರವ ಶಾಖೆ ಅಂತಿತ್ತು ವೀರನಾರಾಯಣ ಟೆಂಪಲ್ ಒಳಗೆ. ನಾನು 1987 ಇಸ್ವಿ ಕುಮಾರವ ಶಾಖೆ ಇತ್ತು. ಇಡೀ ಕಾಂಗ್ರೆಸ್ ಮಯ ಅವಾಗ. ಯಾರು RSS ನವ್ರ ಅಂತಾರ ಲಾಠಿ ತಗೊಂಡು ಹೊಡಿತಿದ್ರು, ಗಾಂಧಿ ಹೊಡೆದವ್ರು ಅಂತಿದ್ರು. ಅವಾಗ 87ರಾಗ ಮಾಂತೇಶ್ ಹುಲಿ ನಾನು ಇಲ್ಲೇ ವೀರನಾರಾಯಣ ಟೆಂಪಲ್ ನಲ್ಲಿ, ನಮ್ಮ ಗದಿಗಿರ ಆರಾಧ್ಯ ದೈವ ವೀರನಾರಾಯಣ ದೇವಸ್ಥಾನದ ಕುಮಾರವ್ಯಾಸ ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ ನಾವು. ಪ್ರತಿನಿತ್ಯ ಜಗಳ ಯಾರ ಜೊತೆ? ಹಿಂದೂ ವಿರೋಧಿಗಳ ಜೊತೆ. ಕಮ್ಯುನಿಟಿ ಏನ ಆಲೋಚನೆ ಇರ್ತಾ ಇದ್ದಲ್ಲ, ಇಲ್ಲಿ ಯಾಕೆ ಶಾಖೆ ಮಾಡ್ತೀರಿ ನೀವು? ನಾವು ಕೇಳ್ತಿದ್ದೀವಿ, ಸಣ್ಣ ಹುಡುಗರು ನಾವು. ಯಾಕ ಪಾಕಿಸ್ತಾನ ಇದು RSS ಬಾರ್ನ್ ಫಾರ್ ದಿ ಹಿಂದುತ್ವ, RSS ಬಾರ್ನ್ ಫಾರ್ ದಿ ನೇಷನ್, ರೆಡಿ ಫಾರ್ ಸೆಲ್ಫ್ ಸರ್ವಿಸ್, ಇಟ್ ಈಸ್ ಕಾಲ್ಡ್ RSS ಅಂದಿದ್ವಿ ನಾವು ಅವಾಗ. ಸಾಕಷ್ಟು ಸಲ ನಮ್ಗೆ ಜಗಳ ಆಗ್ಯಾವ. ಸರಿ, ನೀವು ಕಾಲೇಜು ಹೈಸ್ಕೂಲು ಕಲಿಯಕ್ ಹೋಗುದು ಏನ್ ಶಿಕ್ಷಣ? ಸರ್, ನನ್ನ ಶಿಕ್ಷಣ ಮುಗಿದಿದ್ದು ಸರ್ 2ನೇ ನಂಬರ್ ಶಾಲೆಯಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ಆಗೈತೆ. ನಂದು 2ನೇ ನಂಬರ್ ಶಾಲೆ. ನಾ 85ರ ಗದಿಗೆ ಬಂದಾಗ ನನಗೆ ಕನ್ನಡ ಬರ್ತಿದ್ದಿಲ್ಲ. ನನಗ ಕನ್ನಡ ಕಲಿಸಿದವರು ಇವತ್ತು ಈ ವೇದಿಕೆ ಮೇಲೆ ನಮ್ಮ ಪಟ್ಟಣ ಶೆಟ್ಟಿ ಮಾಸ್ತರ್. ಅವಾಗ ಅವರು ಡುಬ್ಬಕ್ಕೆ ಹೊಡೆದ್ರಂದ್ರೆ ನನಗೆ ಏನು ಬರ್ತಿದ್ದಿಲ್ಲ. ಯಾಕಂದ್ರೆ ಐ ಆಮ್ ಸ್ಪೀಕಿಂಗ್ ಹಿಂದಿ ಬಿಕಾಸ್ ಐ ಕೇಮ್ ಫ್ರಮ್ ದಿ ಡೆಹ್ರಾಡೂನ್. ನನಗೆ ಅವರು ಕನ್ನಡ ಕಲಿ, ಅವರು ಕನ್ನಡ ಕಲಿಸಿದ್ರೆ ಕನ್ನಡ ಕಲಿತೆ. ಇವತ್ತ ನಮ್ಮ ಗುರುಗಳಾದಂತ ಶೆಲುಡಿ ಮಾಸ್ತರ್ ಇರ್ಬೋದು, ಪಟ್ಟಣ ಶೆಟ್ಟಿ ಸರ್ ಇರ್ಬೋದು, ನಮ್ಮ ಬ್ಯಾಡಿ ಸರ್ ಇರ್ಬೋದು, ಮಕಾಂದಾರ್ ಸರ್ ಇರ್ಬೋದು, ಉಡುಪಿ ಸರ್ ಇರ್ಬೋದು, ಎಲ್ಲರೂ ಸ್ಮರಣೆ ಮಾಡೋದಾಗತ್ತ. ಈಗ RSS ಜನಸಂಘ ನೋಡಿ 1977 ಮುಂಚಿತವಾಗಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು 1952 ಜನಸಂಘ ಪ್ರಾರಂಭ ಮಾಡಿದ ಅವ್ರೆ. ಏಕ ದೇಶ ಮೇ ಏಕ ನಿಶಾನೆ ಪ್ರಧಾನ್, ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲಂತಿದ್ರು ಯಾರು ಕಾಂಗ್ರೆಸ್ದವ್ರು. ಅವಾಗ ಈ ಕಾಶ್ಮೀರ ನಮ್ದೇ ಅಂತೇಳಿ ಅವತ್ತಿನ ಶ್ಯಾಮಾ ಪ್ರಸಾದ್ ಮುಖರ್ಜಿ 1952 ಜನಸಂಘ ಪ್ರಾರಂಭ ಮಾಡಿದ್ರು. ಜನಸಂಘ ಪ್ರಾರಂಭ ಆದ ನಂತರ ಏಪ್ರಿಲ್ 6ನೇ ತಾರೀಕು 1980 ಭಾರತೀಯ ಜನತಾ ಪಕ್ಷವಾಗಿ ಅದು ಪರಿವರ್ತನೆ ಮಾಡಿತು. ಫಸ್ಟ್ ಅಧ್ಯಕ್ಷರಾಗಿ ಆದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಜನಸಂಘ ಸೇರಿದ್ರಿ, RSS ಆತು, ಜನಸಂಘ ಅದು. ಮುಂದ ನೀವು ಬಜರಂಗ ದಳ ಹೆಂಗ್ ಬಂತು? ಬಜರಂಗ ದಳ 1983 ಹಿಂದೂ ಸಮಾಜದ ಯುವಕರಲ್ಲಿ ಕ್ಷಾತ್ರ ಚೇತಸ್ಸನ್ನು ಮೂಡಿಸ್ತಕ್ಕಂತಹ ಕೆಲಸಕ್ಕ ಅವತ್ತಿನ ತೃತೀಯ ಸತ್ಸಂಗ ಚಾಲಕ ಮಾನನೀಯ ಬಾಳಾ ಸಾಹೇಬ್ ದೇವರ್ಸ್ ಹಿಂದೂ ಯುವಕರಲ್ಲಿ ಕ್ಷಾತ್ರ ತೇಜಸ್ಸು ಮೂಡಬೇಕು, ಯಾರು ಸಂಘಕ್ಕೆ ಬಂದಿಲ್ಲ ಹಿಂದುತ್ವದ ವಿಚಾರಧಾರೆಯನ್ನ ಅಲ್ಲಿ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ಜೈವಂತ್ ಸಿಂಗ್ ಪವಯ್ಯ ಅಂತ ಹೇಳಿ 1984 ಜೈವಂತ್ ಸಿಂಗ್ ಪವಯ್ಯ ರಾಷ್ಟ್ರೀಯ ಬಜರಂಗ ದಳದ ಅಧ್ಯಕ್ಷರಾದರು. 84 ಕರ್ನಾಟಕ ಒಳಗ ಬಜರಂಗ ದಳ ಎಂಟ್ರಿ ಆಗಿದ್ದು 1995. ಅದರ ಮಧ್ಯೆ ಈ ಬಜರಂಗ ದಳ ಬರೋ ಮುಂಚಿತವಾಗಿ ಹಿಂದೂ ಜಾಗರಣ ವೇದಿಕೆ ಅಂತಿತ್ತು. ಅದರ ಗುರುಗಳು ಜಗದೀಶ್ ಕಾರಂತರು, ಅವ್ರ ಗುರುಗಳ ಜಗದೀಶ್ ಕಾರಂತರು 1990 ಗದಿಗಿನಲ್ಲಿ ಮಹಾವೀರ
ಸರ್ಕಾರ ಇದಲ್ಲ ಮಹಾವೀರ ಮಂಟಪ ಇದೆಯಲ್ಲ, ಮಂಟಪ, ಹಾ, ಮಹಾವೀರ್ ಜೈನ ಗುಡಿ ಇದೆಯಲ್ಲ, ಜೈನ ಅವಾಗ ಮಂದಿರ. ಜೈನ ಮಂದಿರ. ಅವ 13 ವರ್ಷ ನನಗೆ ಓಕೆ. ರಾಮ ಮಂದಿರ ಜನ್ಮಸ್ಥಾನದ ಹೋರಾಟ ಬಹಳ ಪ್ರಖರವಾಗಿ ನಡೆದಿತ್ತು. ಅವಾಗ 1990 ಸಮಸ್ತಿಪುರ್ से लेके ಅಯೋಧ್ಯ ತಕ್ ಲಾಲಕೃಷ್ಣ ಅದ್ವಾನಿ ಅವರು ರಥಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಆ ರಥಯಾತ್ರಾ ಗದಿಗೆ ಕೂಡ ಬಂದಿತ್ತು. ಆ ರಥಯಾತ್ರೆಯ ಗದಿಗೆ ಬಂದಾಗ ನಾ 13 ವರ್ಷದ ಬಾಲಕ ಆ ರಥದ ಮುಂದೆ ಎಲ್ಲರಿಗೆ ಮಂದಿಗೆ ದೂಕ್ತಕ್ಕಂಥ ಕೆಲಸ ಮಾಡ್ತಿದ್ದೆ ನಾನು. ಓಕೆ. ಆ ರಥಯಾತ್ರೆ ಬರುವ 2 ದಿನ ಮುಂಚಿತವಾಗಿ ಜಗದೀಶ್ ಕಾರಂತರು ಇಲ್ಲಿ ಬಂದಿದ್ರು. ಬಂದು ಕಾರ್ಯಕರ್ತ ಸಭೆ ತಗೊಂಡಿದ್ರು. ಈಗ 13ನೇ ವಯಸ್ಸಿಗೆ ನೀವೇನೋ ಒಂದು ಪಾಕಿಸ್ತಾನ ಧ್ವಜ ಸುಟ್ಟು ಹಾಕಿದ್ರೆ? ಹೌದು. ಯಾಕೆ? ಅವಾಗ 1991 ಕಾಶ್ಮೀರ ಪಂಡಿತರ ಮೇಲೆ ಸಿಕ್ಕಾಪಟ್ಟಿ ದಬ್ಬಾಳಿಕೆ. ಓಕೆ. ಅವಾಗ ಜಿಲ್ಲಾ ಇದ್ದಿದ್ದಲ್ಲ ಗದಗ. ನಾನು ಮುಂಜಾನೆ 6 ಗಂಟೆಗೆ ಎದ್ದು ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರಿಗೆ ಭಾರತ ಮಾತೆಯ ತ್ರಿವರ್ಣ ಧ್ವಜವನ್ನು ಸುಟ್ಟಾಕಿದ್ರು. ಅವಾಗ DD ನೆಟ್ವರ್ಕ್ ಇತ್ತು. ರಾತ್ರಿ 9 ಗಂಟೆ ನ್ಯೂಸ್ ಬರ್ತಿತ್ತು. ನಾನು ಬರೀ ನ್ಯೂಸ್ ನೋಡ್ತಿದ್ದೆ, ಸಣ್ಣ ವಯಸ್ಸಿನ ನ್ಯೂಸ್ ನೋಡ್ತಿದ್ದೆ. आज कश्मीर में इतने लोगों का हत्या हो गया, भारत का तिरंगा झंडा जलाया गया. ನನಗಿಷ್ಟು ಆಕ್ರೋಶ ಬಂತು. ಕಾಶ್ಮೀರ ಭಾರತದ ಹೌದೋ ಅಲ್ಲೋ? ನಾನು ಮುಂಜಾನೆ ಎದ್ದು ಕೂಡಲೇ ಎಲ್ಲ ಇಲ್ಲಿ ಕ್ರಿಕೆಟ್ ಪ್ರಿಯರ್ ಭಾವ. ನೀವು ನಿಜವಾದಂತ ಭಾರತೀಯರಿದ್ರಂದ್ರೆ ಇವತ್ತು 11 ಗಂಟೆ ಟ್ಯಾಂಕ್ ಕುಡಿ ಬರ್ಬೇಕು, ಹುಲಿಗಳು ನಾರಾಯಣರಾವ್ ಸರ್ಕಲ್ಗೆ ಬರ್ಬೇಕು ಅಂದಾಗ ನನ್ನ ಕರೆಗೆ ಹೋಗೊಟ್ಟು ಅವಾಗ 1991 ಒಳಗೆ ಸುಮಾರು ಒಂದು 20-25 ಜನ ಬಂದ್ರು. ನಾ ಸುಟ್ಟ ನಂತರ ಅವತ್ತಿನ ಪೊಲೀಸ್ ಆರಕ್ಷಕ ಇಲಾಖೆಯವರು ನನ್ನ ಮುಂಜಾನೆ 11 ಗಂಟೆ ಕುಂದ್ರಿಸಿದವರು ಸಾಯಂಕಾಲ 8 ಮಟ ಬಿಡಿಲ್ಲ. ಓಕೆ. ಓಕೆ. ಈಗ ನೀವು ಏಕತಾ ಯಾತ್ರೆ ಒಳಗೆ ಏಕತಾ ಯಾತ್ರಾ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಭಾರತೀಯ ಜನತಾ ಪಕ್ಷದ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಿದ್ರು. ನರೇಂದ್ರ ಭಾಯ್ ಮೋದಿ ಇವತ್ತಿನ ನಮ್ಮ ಮಾನನೀಯ ಪ್ರಧಾನಮಂತ್ರಿಜಿ, ಅವತ್ತಿನ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಯವರು. ಏಕತಾ ಯಾತ್ರೆ ಕಾಶ್ಮೀರ್ ಇಸ್ ದೇಶ ಕಾ ಅವಿಭಾಜ್ಯ ಅಂಗ ಹೈ ಅಂತ ಹೇಳಿ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾದಂತ ಕನ್ಯಾಕುಮಾರಿ ಸೇಲಿಗೆ ಕಾಶ್ಮೀರ ತಕ್ ಭಾರತ ಅಖಂಡ ಅಂತೇಳಿ ಒಂದು ಏಕತಾ ಯಾತ್ರಾ ಪ್ರಾರಂಭ ಮಾಡಿದ್ರು. ಆ ಏಕತಾ ಯಾತ್ರಾ ಪ್ರಾರಂಭ ಮಾಡಿದಾಗ ಶಂಕರ್ ಲಿಂಗೇಗೌಡ ಅಂತ ಹೇಳಿ ಹೊಸಪೇಟಿ ಪ್ರಮುಖರು ಆ ಏಕತಾ ಯಾತ್ರೆ ಒಳಗೆ ನಾನು ಕೂಡ ಭಾಗವಹಿಸಿದ್ದೆ. ನಮ್ಮ ತಂದೆಯವರು ಕರ್ಕೊಂಡು ಹೋಗಿದ್ರು ನನಗೆ. ಅವ ನಮ್ಮ ತಂದೆಯವರು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ CTOದಲ್ಲಿ ಇದ್ರು. ಅವಾಗೆಲ್ಲ ಸರ್ಕಾರ ಕಾಂಗ್ರೆಸ್ ಇತ್ತು, ಜನತಾ ಸರ್ಕಾರ ಇತ್ತು. ಆದ್ರೂ ನಮ್ಮ ಅಪ್ಪರು ಯಾವುದೇ ಬ್ಯಾಚ್ ಇರಲಾರ್ದ ನಂಗೆ ಒಬ್ಬ ಕರ್ಕೊಂಡು ಹೋಗಿದ್ರು. ಅದು ಕರ್ಕೊಂಡು ಹೋಗ್ಬೇಕಾದ್ರ ಆಮಿಷ ಹೆಂಗ ಮನ್ಯಾಗ ಅವಾಗ ನೀರಿನ ತ್ರಾಸ ಭಾಳ 50 ಕೊಡಪಾട് ನೀರು ಹೊತ್ತರಂಗೆ ಹೋಗ್ತೀನಿ. ಹನಗಲ್ ಬಾವಿನಿಂದ 50 ಕೊಡಪಾട് ನೀರು ತೊಗೊಂಡಿದ್ದೇನೆ. ಆ ಚೂಪ್ ನಾ ಹೋಗಪ್ಪ ಮುರಳಿ ಮನೋಹರ್ ಜೋಶಿ ಅವ್ರು ನೋಡ್ಬೇಕು. ಮುರಳಿ ಮನೋಹರ್ ಜೋಶಿ ಅವರ ಏಕತಾ ಯಾತ್ರೆ ಮುಂಜಾನೆ 11 ಗಂಟೆಗೆ ಬರ್ತಿತ್ತಂತ ಪ್ರಕಟ ಆಗಿತ್ತು. ಆದ್ರೆ ಸಾಯಂಕಾಲ 8 ಗಂಟೆಗೆ ಬಂತು. ಆದ್ರೆ ಸಾಯಂಕಾಲ 8ರವರೆಗೆ ಆ ಜನಸ್ತೋಮ, ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡತಕ್ಕಂಥ ನಮ್ಮ ಹಿಂದೂ ಬಾಂಧವರು ನೋಡಿ ನನ್ನ ಕಣ್ಣಲ್ಲಿ ಆಶೋ ತರ್ಪಣ. ಕಾಶ್ಮೀರ ಸಲುವಾಗಿ ಹೋರಾಟ ಮಾಡತ್ತೀವ. ಏಕ ದೇಶ ಮೇ ಏಕ ನಿಶಾನ್ ಏಕ ಪ್ರಧಾನ ಅಂತಕ್ಕಂಥ ದೇಶದಲ್ಲಿ ಕಾಶ್ಮೀರ ನಮ್ದು ಅಲ್ಲೇ ಅಲ್ಲ ಅಂತ ಹೇಳ್ತಕ್ಕಂಥ ವಾಮಪಂಥಿಗಳು ಕಾಂಗ್ರೆಸ್ಸಿನವರು ಅವ್ರ ವಿರುದ್ಧ ಅಂದಿನ ರಾಷ್ಟ್ರೀಯ ಅಧ್ಯಕ್ಷ ಮುರಳಿ ಮನೋಹರ್ ಜೋಶಿ ಅವರು ಏಕತಾ ಯಾತ್ರೆ ಮಾಡಿದಾಗ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಈ ಕೊಣ್ಣೂರು ಗಲಭೆ ಒಳದ ಒಂದು ದೊಡ್ಡ ಪ್ರಕರಣ ಆತ. ನಿಮ್ಮನ್ನ ಜೈಲಿಗೆ ಹಾಕಿದ್ರು, ಬೂಟ್ಲೆ ಹೊಡೆದ್ರು, ಲಾಠಿ. ಏನು ಅದು? ಅವಾಗ ವಯಸ್ಸೆಷ್ಟಿತ್ತು? ಮದುವೆ ಆಗಿತ್ತು ಎಲ್ಲೋ? ಇಲ್ಲ. ಕೊಣ್ಣೂರು ಗಲಭೆ ಆಗಿದ್ದು ಸೆಪ್ಟೆಂಬರ್ 9ನೇ ತಾರೀಕು 2003. ಓಕೆ. ಸೆಪ್ಟೆಂಬರ್ 4ನೇ ತಾರೀಕಿಗೆ ಕೊಣ್ಣೂರದಲ್ಲಿ ಒಂದು ಹಿಂದೂ ಸಮಾವೇಶ ಮಾಡಿದ್ವಿ ನಾವು. ಹಿಂದೂ ಸಮಾವೇಶ ಮಾಡಿದ್ವಿ ಬಜರಂಗದಲ್ಲಿ ನಿಂತರ. ಹಿಂದೂ ಸಮಾವೇಶ ಮಾಡಿದಾಗ ಅವತ್ತಿನ ಮತಾಂಧ ಶಕ್ತಿ ಇಡೀ ಕೊಣ್ಣೂರು ಆಸ್ಪಾಸ್ ಎಲ್ಲ ಹಳ್ಳಿಯಲ್ಲಿ ತಮ್ಮದೇ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದ್ರು. ಹಿಂದೂಗಳು ತಲೆ ಎತ್ತಿ ಓಡಾಡಲಾರದ ಸ್ಥಿತಿ ಆಗಿತ್ತಲ್ಲಿ. ಬಜರಂಗ ದಳದ ಮುಖಾಂತರ ಕಲ್ಲಾಪುರ, ವಾಸನ, ಶಿರೋಳ ಮತ್ತ ನಮಗ ಸಿದ್ದಾಪುರ, ಕೊಣ್ಣೂರು ಎಲ್ಲಾ ಹಳ್ಳಿಯನ್ನ ಸುಮಾರು 1 ತಿಂಗಳ ಕಾಲ ನಾನು ಓಡಾಡಿ ಸಂಕಲ್ಪ ಸೂತ್ರ ಅಭಿಯಾನ ಇತ್ತು. ರಾಮ ಮಂದಿರದ ಸಂಕಲ್ಪ ಸೂತ್ರ ಅಭಿಯಾನ ಇತ್ತು. ಆ ಅಭಿಯಾನದ ನೆಪವನ್ನು ಇಟ್ಟುಕೊಂಡು ನರಗುಂದದ 40 ಹಳ್ಳಿಯ ಪೈಕಿ
ನರಗುಂದ ಕ್ಷೇತ್ರದ 40 ಹಳ್ಳಿ ಪೈಕಿ 30 ಹಳ್ಳಿಯಲ್ಲಿ ಸಂಘಟನೆ ಮಾಡಿ ಎಲ್ಲಾ 30 ಹಳ್ಳಿ ಒಳಗೂ ಕೂಡ ಬಜರಂಗ ದಳದ ಬೋರ್ಡನ್ನ ಹಾಕಿದೆ ನಾನು. ಹಾಕಿ ಮಾಡಿ ಎಲ್ಲಾ 30 ಹಳ್ಳಿ ಜನರು ಒಂದ್ ಕಡೆ ಸೇರಿಸ್ಬೇಕಂತೇಳಿ ಸೆಪ್ಟೆಂಬರ್ 6ನೇ ತಾರೀಕು ನರಗುಂದದ ಕೊಣ್ಣೂರಿನಲ್ಲಿ ವಿರಾಟ ಹಿಂದೂ ಸಮಾವೇಶ. ಸುಮಾರು 10ರಿಂದ 15,000 ಜನ. ಯಾರು ಜನರಿಗೆ ರೊಕ್ಕ ಕಟ್ಟ ಕರೆಸಿದ್ದೇವೆ. ಹಿಂದುತ್ವ, ಹಿಂದೂ ರಾಷ್ಟ್ರ, ಹಿಂದೂ ಕಲ್ಪನೆ, ಹಿಂದೂ ಧರ್ಮ ಅಂತೇಳಿ ಹೋರಾಟವನ್ನು ಮಾಡಿ ಜಾಗೃತಿ ಮೂಡಿಸಿ ಎಲ್ಲರೂ ಒಂದ್ಕಡೆ ಸೇರಿಸಿದ್ವಿ. ನಾನು ಭಾಷಣ ಮಾಡಿ ಗದಿಗೆ ಬಂದೆ. ಎಲ್ಲ ಅವಾಗ ಟಿವಿ ಇದ್ದಿದ್ದು ಯಾವ್ದು ಗೊತ್ತವಾಗ ಈ ಟಿವಿ, ಉದಯ್ ಟಿವಿ. ಅವಾಗ ಜಸ್ಟ್ ಮೋಟ್ರೋಲಾ ಫೋನ್ ಲಾಂಚ್ ಆಗಿತ್ತು, ಸಿಮನ್ಸ್ ಅಂತ ಲಾಂಚ್ ಆಗಿತ್ತು. ಅವಾಗ ನನ್ನ ನಂಬರ್ 9845272102 ನಂಬರ್ ಇತ್ತು ನಾನು. ಅವಾಗ ಅವತ್ತಿನ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅಬ್ಬಿಗೇರ್ ಇದ್ರು. ಇವತ್ತು ನಮ್ಮ ಕಿತ್ತೂರು ಕರ್ನಾಟಕ ಪತ್ರಿಕೆಯ ಸಂಪಾದಕರದಾರಲ್ಲ, ಅವ್ರು ಜಿಲ್ಲಾಧ್ಯಕ್ಷರಿದ್ರು. ಕಳಕಪ್ಪ ಬಂಡಿಯವರು ರೋಣ ತಾಲೂಕಿನ ಅಧ್ಯಕ್ಷರಿದ್ರು, ರೋಣ ತಾಲೂಕದ್ದು. ರವಿ ಸಿದ್ಲಿಂಗ್ ಸಿಗುದಿಲ್ಲ ಬಾ ನಮ್ ಕ್ಯಾಗ್ ಅಂತೇಳಿ ಅವ್ರ ತಮ್ಮದೇ ಸ್ವಂತ ದುಡ್ಡಿಂದ ನಂಗೆ ಮೊಬೈಲ್ ಕೊಡ್ಸಿದ್ರು. ಅವಾಗ ಇನ್ಕಮಿಂಗ್ ₹3, ಔಟ್ ಗೋಯಿಂಗ್ ₹3. ಸಿಮನ್ಸ್ ಅಂತ ಇತ್ತು ಅವಾಗ. ಅವಾಗ ಕೊಂಡೂರು ಗಲಭೆ ಆದ ನಂತರ ನಾನು ಸೆಪ್ಟೆಂಬರ್ 8ನೇ ತಾರೀಕಿಗೆ 914 ಅಮಾಯಕ ಹಿಂದೂಗಳನ್ನ ಒಳಹಾಕಿದ್ರು. ಅದು ಕೇಳಲಿಕ್ಕೆ ಹೋದೆ ನಾನು ನರಗುಂದಕ್ಕೆ. ಅವಾಗ ಚಿದಾನಂದ ಕಾಂಬಳೆ ವಂಶ ಇದೆಯಲ್ಲ, ಅವ್ರ ಕಾರ್ ನಂಗೆ ಕೊಟ್ಟಿದ್ರು. ಅವ್ರು ನೆನಸ್ತೀನಿ, ಅವ್ರ ಕಾರ್ ಕೊಟ್ಟಿದ್ರು ನನಗೆ. ಕಾರ್ ಕೊಟ್ಟರೆ ನಾನು, ವಿಠ್ಠಲ್ ಭಾಂಡ್ಗೆ, ಕೇಶವ್ ಪವಾರ್, ಜಯಶ್ರೀ ಪವಾರ್ ಅವರು, ನಮ್ಮ ತಾಯಿ ಸ್ವರೂಪಿ ಜಯಶ್ರೀ ಪವಾರ್ ಅವರು ಎಲ್ಲರೂ ಕೂಡಿ ಕೊಣ್ಣೂರಿನ ನರಗುಂದ ಸ್ಟೇಷನ್ಗೆ ಹೋದೆ ನಾನು. ನರಗುಂದ ಸ್ಟೇಷನ್ಗೆ ನಾನು ಟೇಬಲ್ ಹೊಡೆದೆ. ಅಮಾಯಕ ಹಿಂದೂಗಳು ಅದಕ್ಕೆ ನೀವು ಅರೆಸ್ಟ್ ಮಾಡಿದಿರಿ ಆರಕ್ಷಕ ಇಲಾಖೆಯವರೇ ಅಂತ ಕೇಳಿದಾಗ ಅವತ್ತಿನ DYSP ಟಿನ್ ಮೇಕರ್, ಮುಲ್ಲಾ ASI, ಅಬಿದುಲ್ಲಾ ಬೇಗ್ ADC ಎಲ್ಲ ಒಂದು ಮತಾಂಧ ಜನಾಂಗ ರವಿ ಚಿದ್ಲಿಂಗ್ ಮಂದಿ ಹಂಗ ಇಮಿಡಿಯೇಟ್ ನನಗೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಬೇರೆ ಕಡೆ ಒಂದು ಕರ್ಕೊಂಡು ಹೋಗ್ಬಿಟ್ರು. ನನಗೆ ಗೊತ್ತಿಲ್ಲ. 2 ಕೈಯಲ್ಲಿ ಬೇಡಿ ಹಾಕಿದ್ದಾರೆ. ಸುಮಾರು 1-1.5 ತಾಸು ಹೊಡೆದ್ರು ನಂಗೆ. ಫೈಬರ್ ಸ್ಟಿಕ್ಲಿಂದ ಲಾಟಿನಿಂದ ಫೈಬರ್ 6-7 ಅಡಿ ಮುರಿದು. ನಾ ಹೊಡಿಬೇಕಾದ್ರೆ ನಾವು ಒಮ್ಮೆ 1-4 ಹೊಡೆತಕ್ರ ಅಮ್ಮ ಅಮ್ಮ ಅಂತ ಸೇರಾಡಿದೆ. ಯಾವಾಗ ನನ್ನ ಕಣ್ಣು ಮುಂದೆ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ನೆನಪಾಗತ್ರ. ಈ ಹೊಡೆತ ಏನಾಗತ್ತ ನನಗೆ ಬಾಲ್ ಸಾಯ್ಬೋದು ನಾನು. ಜಾಸ್ತಿ ಏನಾಗತ್ತೆ. ಕಲ್ಲ ಹೃದಯ ಮಾಡ್ಕೊಂಡು ನನಗೆ ಜೈಲಿಗೆ ರಾತ್ರಿ 10 ಗಂಟೆಗೆ ತಂದು ಧಾರವಾಡ ಕಾರ್ಯಕರ್ತರಿಗೆ ಇಟ್ಟರು. ಎಲ್ಲ ಮುಂಚಿತವಾಗಿ ನಮ್ಮ ಕಾರ್ಯಕರ್ತರು ಅರೆಸ್ಟ್ ಮಾಡಿದ್ರು. ನನಗೆ ಬಂದಿದ್ದು ನೋಡಿ, ನನ್ನ ಎಲ್ಲ ಮೈಯನ್ನು ಹಸರಾಗಿದ್ದು ನೋಡಿ ಎಲ್ಲಾ ಕಾರ್ಯಕರ್ತರು ಹತ್ರ ನಾನಂದೆ, ರವಿ ಸಿದ್ಲಿಂಗ್ ಕೇವಲ ಭಾಷಣ ಮಾಡೋ ವ್ಯಕ್ತಿ ಅಲ್ಲ, ನಿಮ್ಮ ಸಲುವಾಗಿ ನಾನು ಜೈಲಿಗೆ ಬೀಳಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ತೋರಿಸ್ಕೊಟ್ಟೆವು. ಅವಾಗ 1 ತಿಂಗಳ ಕಾರಾಗೃಹ ನನಗೆ ಕಾರಾಗೃಹ ಶಿಕ್ಷೆ ಆಯ್ತು. ಅಕ್ಟೋಬರ್ ಅವಾಗ ಬಿಡುಗಡೆ ಆಯ್ತು. ಅಕ್ಟೋಬರ್ 10ನೇ ತಾರೀಕಿಗೆ ಬಿಡುಗಡೆ. ನನ್ನ ಹೈಕೋರ್ಟ್ಲಿಂತ್ರ ಡಿಸ್ಟ್ರಿಕ್ಟ್ ಕೋರ್ಟಿಂದ ಬೇಲ್ ತೊಗೊಂಬಂದ್ರ ನನಗೆ ಒಂದೇ ಟೈಮ್ ಒಂದೇ ವ್ಯಕ್ತಿಗೆ 12 ಕೇಸ್ ಒಂದೇ ಟೈಮ್ ಆಗಿರಂಗ. ಡಕಾಯತಿ, ರಾಬರಿ, ಪ್ರಚೋದನಕಾರಿ ಭಾಷಣ, ಕಮ್ಯುನಲ್ ರೈಟ್ಸ್, ಕೋಮು ಸೌಹಾರ್ದತೆ ಕೆಡಿಸ್ತಾನ, ಎಲ್ಲಾ ಸೆಕ್ಷನ್ ಕೂಡ ಹಾಕಿ ನನ್ನ ಮೇಲೆ ಒಂದೇ ಟೈಮ್. ಅದಕ್ಕೆ ನಮ್ಮ ವಕೀಲರು ವಾದ ಮಾಡಿದ್ರು. ಒಬ್ಬ ವ್ಯಕ್ತಿ ಒಂದೇ ಟೈಮ್ ಎಲ್ಲ ಕಡೆ ಏನ್ ಮಾಡಕ್ ಸಾಧ್ಯ? ನನಗೆ ಬೇಲ್ ಕೊಡ್ತು ಹೈಕೋರ್ಟ್. ಸುಮಾರು 8 ವರ್ಷಗಳ ಕಾಲ ನಾನು ನ್ಯಾಯಾಲಯಕ್ಕೆ ಅಲದಾಡಿದೆ. ಆ ಹೋರಾಟ ನೋಡಿ ಡಾಕ್ಟರ್ ಪ್ರವೀಣ್ ಭಾಯ್ ತುಗಾಡಿಯಾ, ಅವತ್ತಿನ ದಕ್ಷಿಣ ಭಾರತದ ಬಜರಂಗದ ಸಂಯೋಜಕರಾದಂಥ ಮಾನ್ಯ ಪ್ರಮೋದ್ ಮುತಾಲಿಕ್ ಅವರು, ಮತ್ತು ನಮ್ಮ ಸಂಘ ಪರಿವಾರದ ನಮ್ಮ ಶ್ರೀನಿವಾಸ್ ನರಗುಂದ್ಕರ್ ಅವರು ಎಲ್ಲರೂ ಕೂಡಿ ರವಿ ಸಿದ್ಲಿಂಗ್ ಅವರ ಧೈರ್ಯವನ್ನು ನೋಡಿ ನನಗೆ 2003ನೇ ಇಸ್ವಿಗೆ ಉತ್ತರ ಕರ್ನಾಟಕದ ಬಜರಂಗ ದಳದ ಸಂಯೋಜಕನಾಗಿ ನಿಯುಕ್ತ ಮಾಡಿದ್ರು. ದಕ್ಷಿಣಕ್ಕೆ ಸುನಿಲ್ ಕುಮಾರ್ ನಿಯುಕ್ತ ಮಾಡಿದ್ರು. ಈಗ ಮಂತ್ರಿ ಆಗಿದ್ರಲ್ಲ, ನನ್ನ ಖಾಸ್ ದೋಸ್ತವನು. ಹೌದು. ಕಾರ್ಕಳದ MLA, ಮಾಜಿ ಕನ್ನಡ ಮತ್ತು ವಾರ್ತಾ ಸಚಿವ, ಈಗ ಹಾಲಿ ಶಾಸಕರದಾರ. ನಾನು ಸುನೀಲ್ ಕುಮಾರ್, ಸಿಟಿ ರವಿ ಒಂದೇ ಬೆಲ್ಟ್ನ ಸಂಘಟನೆ ಮಾಡೋನು. ಪ್ರಪ್ರಥಮವಾಗಿ 2002ನೇ ಇಸ್ವಿ ಬಜರಂಗ ದಳದ ಸಮಾವೇಶ ಮಾಡಿದಾಗ ಗೋಧ್ರಾ ಹತ್ಯಾಕಾಂಡ ಗುಜರಾತ್ನಲ್ಲಿ ಫೆಬ್ರವರಿ 27. ಗೋಧ್ರಾ ಹತ್ಯಾಕಾಂಡ ಆದನಾಗ ಫೆಬ್ರವರಿ 27 ತಾರೀಕಿಗೆ ಪ್ರಪ್ರಥಮವಾಗಿ ಸಿಟಿ ರವಿಗೆ ಹತ್ತಿ ಕೂಟಿ ಕರೆಸಿ ಭಾಷಣ ಮಾಡಿದವರು ನಾವು ಮಾಡ್ತೇವೆ. ನಮ್ಮ ಸಂಘಟನೆ ನಾ ಅಲ್ಲ, ನನ್ನ ಜೊತೆ ಸಾಕಷ್ಟು ಜನ ಇದ್ರು. ಅವಾಗ ಬಸವರಾಜ್ ಕುರ್ಗೋಡ್ ಇರ್ಬೋದು, ನಮ್ಮ ಮಾಂತೇಶ್ ಹುಲಿ ಇರ್ಬೋದು, ನಮ್ಮ ಗೋವಿಂದ್ ಪನ್ನೂರ್ ಇರ್ಬೋದು, ಷಡಾಕ್ಷರಯ್ಯ ಹಿರೇಮಠ ಇರ್ಬೋದು,
ಗುರುಸ್ವಾಮಿ ಹೊಸಮಠ ಇರ್ಬೋದು, ಮಹೇಶ್ ಬರ್ಡಿ ಇರ್ಬೋದು, ಮತ್ತು ನಮ್ಮ ರವಿ ಬಂಗಾರಿ ಇರ್ಬೋದು, ಮತ್ತು ನಮ್ಮ ಸಾಕಷ್ಟು ನಮ್ಮ ಯಾರ್ರೀ ನಮ್ಮ ಮಾರುತಿ ದಹಿಂಡೆ, ಸಾಕಷ್ಟು ಜನ ನನ್ನ ಬಿಡಿ ಸಕ್ರಿಫೈಸ್ ಆಗ್ಯಾರ, ಅವರು ಸಫರ್ ಆಗ್ಯಾರ. ನಾವು ರಾಜಕೀಯವಾಗಿ ಥಿಂಕಿಂಗ್ ಮಾಡ್ತಿದ್ದಿಲ್ಲ, ಬರೀ ಹಿಂದುತ್ವ ಥಿಂಕಿಂಗ್ ಮಾಡ್ತಿದ್ವಿ. ಇವತ್ತು ಅನ್ಸಾಗತ್ತೈತೆ ನಮ್ಗೆ ನಮ್ಮ ಹೋರಾಟದ ಫಲವನ್ನ ಬೇರೆ ಯಾರ ತಗೊಂಡ್ರು ನಾವು ಇಲ್ಲೇ ಕುಂತ್ವಿ. ಅದಕ್ಕೆ ಮೊನ್ನೆ ನಮ್ಮ ಎಲ್ಲಾ ಸ್ನೇಹಿತರು, ಹಳೆ ಸ್ನೇಹಿತರು ಎಲ್ಲರೂ ಸೇರಿದ್ವಿ ನಾವು. ನೀವು 2025ನೇ ವಾರ್ಡಿಗೆ 2021 ಚುನಾವಣೆ ನಿಂತಿಲ್ಲ? 22 ಅಲ್ಲ, 22ನೇ ಇಸ್ವಿಗೆ ಡಿಸೆಂಬರ್ ನಗರ ಸಭೆಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಅವತ್ತು ಆನಂದ್ ಸಾಲಿಗ್ರಾಮ್, ನಮ್ಮ ಗದಗಿನ ಯುವ ನಾಯಕರಾದಂತ ಅನಿಲ್ ಮೆಣಸಿನ್ಕಾಯಿ ಅವರು ಎಲ್ಲಾರು ಇಬ್ರು ಕೂಡಿ ಮುನ್ಸಿಪಾಲಿಟಿ ಹತ್ರ ನಂಗೆ ಕರೆಸಿದ್ರು. ಅನಿಲ್ ಅವರಿದ್ರು, ಆನಂದ್ ಅವರಿದ್ರು, ಇವರಿಬ್ರು ಸೇರಿ ನಮ್ಮ ಸಮಾಜದ ಹಿರಿಯರಾದಂತ, ಅವತ್ತಿನ ಹಿರಿಯರಾದಂತ ಫಕೀರ್ ಸಾಬ್ ಹಾಂಡಿಗೆಯವರು, ಇವತ್ತು ನಮ್ಮ ಸಮಾಜ ಅಧ್ಯಕ್ಷರು, ಎಲ್ಲಾರು ಕರೆಸಿ ಅವತ್ತಿನ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬರು, ಅವತ್ತಿನ ಸಂಸದರಾದಂತ ಶಿವಕುಮಾರ್ ಉದಾಸಿ ಅವರು, ಸಂಕನೂರು ಅವರು, ಮತ್ತು ಅವತ್ತಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾದಂತ ವಿಜಯ ಮಾಂತೇಶ್ ಅವರು, ಸ್ವತಃ ಗ್ರಾಮೀಣ ಅಭಿವೃದ್ಧಿ ಸಚಿವರಾದಂತ ಈಶ್ವರಪ್ಪನವರು, ಇನ್ನು ಭವಿಷ್ಯ ಮುಂದೆ ಉಜ್ವಲ ಆಗತ್ತ, ದಯವಿಟ್ಟು ನೀವು ಪಕ್ಷದ ಕಟ್ಟಾಳು, ನಿಮ್ಮ ತಂದೆಯವರು ಜನಸಂಘ ಕಟ್ಟ್ಯಾರ, ಪಕ್ಷ ಕಟ್ಟ್ಯಾರ, ನೀವು ನಿಂತರ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತ, ದಯವಿಟ್ಟು ನಿನಗೆ ನೀವು ಯೋಗ್ಯ ಸ್ಥಾನಮಾನ ಕೊಡ್ತೀವಿ ಅಂತೇಳಿ ಅವತ್ತಿನ ಸಚಿವರು ಮಾತು ಕೊಟ್ಟಾಗ ನಾನು ಪಕ್ಷದ ನಿಷ್ಠೆಯಿಂದ ನಾನು ವಿಡ್ರಾ ಮಾಡ್ಕೊಂಡೆ ಹೊರತು, ಅದಕ್ಕೆ ಕೆಲವೊಬ್ರು ಅಂತಾರ ರೊಕ್ಕ ತಗೊಂಡ ಅದು ತಗೊಂಡಾಯ್ತು, ಈ ರಾಜಕಾರಣ ಇರೋ ಇರ್ಲಿ ಸಾಮಾನ್ಯ ಏನ್ ಮಾಡಾಗಲ್ಲ. ನಾ ಯಾವಾಗಲೂ ಆದ್ರೆ ಏನು ಮಾಡಲೇ ಇಲ್ಲ, ಮಾತು ಕೊಟ್ಟಂಗ ನಿಮ್ಗೆ ಮುಂದೆ ಮಾತು ಕೊಟ್ಟಿದ್ರು, ಸರ್ಕಾರ ಉಳಿಲಿಲ್ಲ. ಸರಿ, ಸರ್ಕಾರ 2023 ಏನ್ ಚುನಾವಣೆ ಆಗಿತ್ತು, ಭಾರತೀಯ ಜನತಾ ಪಕ್ಷವನ್ನ ಜನರ ಕೆಳಗಿಳಿಸ್ತರು, ಈ ಕಾಂಗ್ರೆಸ್ಸಿನ ಬಿಟ್ಟಿ ಭಾಗ್ಯ ಕೆಲಸ ಮಾಡ್ತು. ಏನಾದರೂ ಸರ್ಕಾರ ಬಂದಿತ್ತರ ಡೆಫಿನೆಟ್ಲಿ ನಮ್ಮ ಸಿ ಪಾಟೀಲ್ ಸಾಹೇಬರು, ಬಂಡಿ ಸಾಹೇಬರು, ಉದಾಸಿ ಅವರು, ಅನಿಲ್ ಮೆಣಸಿನ್ಕಾಯಿ ನಂಗೆ ಏನು ಮಾಡೇ ಮಾಡ್ತಿದ್ರು. ನೀವು ಮದುವೆ ಯಾವಾಗ ಆದ್ರಿ? ಈ ಹೋರಾಟ ಹೆಜ್ಜೆ ಒಳಗ ಸಂಸಾರಿಕ ಕನಸು ಹೆಂಗ್ ಬಂತು? ಸರ್, ನಂದು ಹೋರಾಟ ಬದುಕಿಂತ ನಾನು ಬಾಗಲಕೋಟೆ ಒಳಗ ಬ್ಲೇಡ್ ಬಾಬಾ ಅಂತ ಇದ್ದ, ಅಸ್ಲಂ ಬಾಬಾ. ಬಾಗಲಕೋಟೆ ಒಳಗ ರಾತ್ರಿ 2004ನೇ ಇಸ್ವಿ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಗೆ ಮುಖ್ಯ ಭಾಷಣಕಾರಾಗಿ ಕರೆದಿದ್ರು ನಂಗ. ನಾನು ಇನ್ನೂ ಬಾಗಲಕೋಟೆ ಬೀಗ್ತನ ಮಾಡಿದ್ದಿಲ್ಲ. ನನ್ನ ಭಾಷಣ ಕೇಳಿ ಅವತ್ತಿನ ಡಿವೈಎಸ್ಪಿ ಶ್ರೀಕೃಷ್ಣ ಮೂರ್ತಿ ಹೊಸಕೋಟೆ ಜನವರಿ 22ನೇ ತಾರೀಕು, ಜನವರಿ 22, 2004 ಬಾಗಲಕೋಟೆಯಿಂದ ನಮ್ಮಪ್ಪರ ಅವಾಗ ನಮ್ಮ ತಾಯಿ ಮತ್ತು ನಮ್ಮ ತಂದೆಯವರು ಈ ಮನುಷ್ಯ ಇದೇ ರೀತಿ ಹೊಂಟ್ರಂದ್ರ ಇವ ಸನ್ಯಾಸಿ ಹೋಗ್ತಾನ, ಇವಂಗ ಸಂಸ್ಥಾನ ಗಂಟು ಕಟ್ಟಬೇಕು ಅಂತ ಅಂದಾಗ ನಾನು ನೋಡಿದ್ದು ಒಂದೇ ಕನ್ಯೆ. ಅದು ನಮ್ಮ ಮನೆಯವರ ಹೆಸರು ವೀಣಾ ಸುಭಾಷ್ ಭಾಂಡಿಗೆ. ಆ ಭಾಂಡಿಗೆಯವ್ರ ಪರಿವಾರ ಹೆಂಗಿತ್ತಪ್ಪ ಅಂದ್ರೆ ಅವ್ರ ಜನಸಂಘದವ್ರೆ, ನಮ್ಮ ಪುಣ್ಯ ನೋಡ್ರಿ. ನಮ್ಮ ಸುಭಾಷ್ ಭಾಂಡಿಗೆಯವ್ರ ಅಣ್ಣ ನಾರಾಯಣ ಭಾಂಡಿಗೆ, ಇವತ್ತಿನ MP ರಾಜ್ಯಸಭೆ ಮೆಂಬರ್, ರಾಜ್ಯಸಭೆ. ಅವ ಬೀಗ್ತನ ಮಾಡಿದ್ರೆ ಯಾರು ಆರಕ್ಷಕ ಇಲಾಖೆ ಬಗ್ಗೆ ಬೀಗ್ತನ ಮಾಡ್ತಾರ. ಈ ಹುಡುಗಿ ಏನ್ ಮಾಡ್ತಾನೆ, ಜಯಜಯಕಾರ ಮಾಡ್ತಾನೆ, ಏನ್ ಮಾಡ್ತಾನೆ ಇವ. ಆದ್ರ ನಾನು ಹೋರಾಟ ಮಾಡ್ತಾ ಮಾಡ್ತಾ ನನ್ನದೇ ಆದ ಸ್ವಂತ ಉದ್ಯೋಗ ಮಾಡ್ತಿದ್ದೆ. ನಾನು ಖಾಲಿ ಚೀಲ ತಂದು ಕೊಟ್ಟು ಆ ಬಂದಂತ ದುಡ್ಡಿನಲ್ಲಿ ಸಂಘಟನೆ ಮಾಡ್ತಿದ್ದೆ ನಾನು. ಓಕೆ, ಇದಕ್ಕೆಲ್ಲ ಆರ್ಥಿಕ ಸಹಾಯ ಯಾರು ಕೊಡ್ತಿದ್ದೆ ನಿಮ್ಗೆ? ನೋಡಿ, ನನ್ನ ಹೋರಾಟಕ್ಕ ನಾ ಇವತ್ತು ಈ ವೇದಿಕೆ ಮೇಲೆ ಹೇಳಬೇಕಂದ್ರ ಅವತ್ತಿನ ಕಾಲಮಾನ ನಾ ಮಾತಾಡ್ದವ್ರು 20, 22, 23 ವರ್ಷದ ಹಿಂದಿಂದ ಅವು 100 ರೂಪಾಯಿ ಪಟ್ಟಿ ಸಿಗ್ಬೇಕ ದೊಡ್ಡ ಮಾತು. ನನ್ನ ಹೋರಾಟಕ್ಕ ಆತ್ಮತ್ತ ಸ್ಥೈರ್ಯ ನಮ್ಮ ಕಾರ್ಯಕರ್ತರ ತುಂಬಿದ್ರೆ ನನ್ನ ಹೋರಾಟಕ್ಕ ಅವತ್ತು ಆರ್ಥಿಕವಾಗಿ ಹಿಂದೂ ಸಮಾಜ ಹೆಲ್ಪ್ ಮಾಡೈತಿ. ವಿಶೇಷವಾಗಿ ನನ್ನ ಆತ್ಮೀಯ ಧನ್ಯರು ಪ್ರಕಾಶ್ ಹಬೀಬ್ ನರಸಿಂಗ್ ಸಾ, ಅವ್ರಿಗೆ ಎಂದೂ ನಾ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ. ಈಗ ಮದುವೆ ಆದ್ಮೇಲೆ ಏನು ಮುಂದೆ ಹೋರಾಟ ನಿಲ್ಸಿದ್ರಲ್ಲ? 2005 ಏಪ್ರಿಲ್ 30ಕ್ಕೆ ನನ್ನ ಲಗ್ನ ಆತ. ನಂದು ಲಗ್ನ ಹೆಂಗ ಆತಂದ್ರ ಲಗ್ನ ಆಗಿಲ್ಲ, ಅದು ಹಿಂದೂ ಸಮಾವೇಶ ಆತದ. ನನ್ನ ಲಗ್ನದಲ್ಲಿ ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಸಿ ಪಾಟೀಲ್ರು, ಜಗದೀಶ್ ಶೆಟ್ಟರ್ ಅವರು, ಕಳಕಪ್ಪ ಬಂಡಿ ಅವರು, ಮತ್ತೆ ಎಲ್ಲಾ ಬಜರಂಗ ದಳದ ಎಲ್ಲಾ ಜಿಲ್ಲೆಯ ಪ್ರಮುಖರು, ಕಾರ್ಯಕರ್ತರು
ಇದು ಲಗ್ನೋ ಏನೋ ಯಾವಾಗಲೂ ಆಕ್ಚುಲ್ ಲಗ್ನದಾಗ ಸೂಟ್ ಬೂಟ್ ಹಾಕೊಂಡು ಕುಂದಿರ್ತಾರ. ನಾ ಒಂದ ಮಾತಿದೆ ನಮ್ಮ ತಂದೆಯವರಿಗೆ, ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡು ಬಂದಂತ ವ್ಯಕ್ತಿ, ನಿಮ್ಮ ವಿಚಾರಧಾರೆಯನ್ನ ಇಟ್ಕೊಂಡಂತ ಬಂದ ವ್ಯಕ್ತಿ, ನಾನು ಜುಬ್ಬಾ ಪೈಜಾಮ ಹಾಕೊಂತೀನಿ ಅಂತೇಳಿ ಜುಬ್ಬಾ ಪೈಜಾಮ ಕೇಸರಿ ಶಾಲ್ ಹಾಕೊಂಡ್ರೆ ಲಗ್ನ ಆಗಿಲ್ಲ. ಓಕೆ, ಅದಕ್ಕೆ ನಿಮ್ಮ ಮನೆಯವರು ಒಪ್ಕೊಂಡ್ರು? ಎಸ್, ನಾನು ಮನೆಯವ್ರ ಅಂದೆ ಸಂಸ್ಕಾರ ಸಂಸ್ಕೃತಿ ಮುಖ್ಯ ಅಂತೇಳಿ. ನಮ್ಮ ಮನೆಯವರು ಕೂಡ ಒಳ್ಳೆಯ ಸುಸಂಸ್ಕೃತ ಪರವಾದಂತ ಬಂದವರು. ನನಗೆ 2 ಮಕ್ಕಳಿಗೆ. ನನ್ನ ಮಗನ ಹೆಸರು ವೀರನಾರಾಯಣ, ನನ್ನ ಮಗಳ ಹೆಸರು ರುಕ್ಮಣಿಬಾಯಿ. ಓಕೆ, ರುಕ್ಮಣಿಬಾಯಿ ನನ್ನ ಮಗಳು ಕಳೆದ SLC 3rd ರ್ಯಾಂಕ್ ಬಂದ್ಲಕ್ಕೆ. ಮೊನ್ನೆ PUC ಫಸ್ಟ್, ಕಾಲೇಜ್ ಫಸ್ಟ್ ಬಂದ್ಲು. ಓಕೆ ಓಕೆ. ನನ್ನ ಮಗ BCom ಫಸ್ಟ್. ಈಗ ಪ್ರಮೋದ್ ಮುತಾಲಿಕ್ ನೀವು ಬಹಳ ಕುಚ್ಕು ಇದ್ರಿ. ಹೌದು, ಈಗ ದೂರ ಆಗಿರಿ ಅಂತ ಕಾಣಿಸುತ್ತ. ವೈಚಾರಿಕವಾಗಿ ನಮ್ಮ ಜೋಡಿ ಭಿನ್ನಾಭಿಪ್ರಾಯ ಇರ್ಬೋದು. ಯಾಕಂದ್ರೆ ಶ್ರೀರಾಮ್ ಸೇನೆ ನೀವು ಮೊದಲ ಅಧ್ಯಕ್ಷರು ಇಲ್ಲಿ. 2006ನೇ ಇಸ್ವಿಗೆ ಶ್ರೀರಾಮ ಸೇನೆಯನ್ನ ಹಾವೇರಿಯಲ್ಲಿ ಪ್ರಾರಂಭ ಮಾಡಿ 2008 ರಾಷ್ಟ್ರೀಯ ಹಿಂದೂಸ್ತಾನ್ ಸೇನಾ ಅಂತೇಳಿ ನಾ MLA ಅಭ್ಯರ್ಥಿ ನಿಂತಿದ್ದೆ. ಗೊತ್ತಾ ನಿಮ್ಗೆ? ಎಲ್ಲಿ? ರೋಣಕ್ ನಿಂತಿದ್ದೆ ನಾ. ಹೌದಾ? ಪಕ್ಷೇತರ ಅಭ್ಯರ್ಥಿ ರಾಷ್ಟ್ರೀಯ ಹಿಂದೂಸ್ತಾನ್ ಸೇನಾ ಅಂತೇಳಿ ನಿಂತಿದ್ದೆ ನಾನು. ಎದಕ್ ನಿಂತಿದ್ದೆ? ನನ್ನ ವಿಚಾರಧಾರೆ ಎಷ್ಟು ಜನ ಒಪ್ಕೊಂತಾರ ನೋಡಕ್ ನಿಂತಿದ್ದೆ. ಅವ ಸಂಘಟನೆ ನಿರ್ಣಯ ಐತಿ. ಸಂಘಟನೆ ನಿರ್ಣಯ ಅಂದ್ರೆ ವ್ಯಕ್ತಿ ನಿರ್ಣಯ ಇರೋದಿಲ್ಲ, ಸಂಘಟನೆ ನಿರ್ಣಯ. ನಮ್ಮ ಸಂಘಟನೆ ನಿರ್ಣಯ ಆಗಿದೆ, ನೀವು ನಿಂದಿರಬೇಕು. ಅವ 54 ಮಂದಿ ಕಾಂಟೆಸ್ಟ್ ಮಾಡಿದ್ವಿ. ವೈಚಾರಿಕವಾಗಿ ಹಿಂದುತ್ವದ ವಿಚಾರಧಾರಣೆ ಇಟ್ಕೊಂಡು ನಾವು ಅವ್ರು ಕೂಡ ಸಂಘಟನೆ ಮಾಡೀವಿ. ವೈಚಾರಿಕವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಆದ್ರೆ ಅವರು ನಮ್ದು ಏನು ವೈಯಕ್ತಿಕ ಸಂಘರ್ಷ ಇಲ್ಲ. ಅವ್ರ ನಮ್ಮ ಹಿರಿಯರ, ನಮ್ಮ ಆದರ್ಶವಾದಿಗಳೇ. ಎಸ್, ನಿಮ್ಮ ಅತ್ಯಂತ ಕಠಿಣ ಸಮಯ ಏನು? ಯುದ್ಧ ಹೋರಾಟ, ಹಿಂದುತ್ವಕ್ಕಾಗಿ ನೀವು ಹೋರಾಟಿದ್ರಲ್ಲ, ಅತ್ಯಂತ ಎದುರಿಸಿದಂತ ಕಷ್ಟ ನೋವು? ಸರ್, ನಿಮ್ಗೊಂದು ಮಾತು ಹೇಳ್ತೀನಿ. ನನಗ ಒಂದು ಮಾತನ್ನ ಇವತ್ತು ನಾ ಹೇಳಲಿಕ್ಕೆ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಜೀವನದಲ್ಲಿ ಸಾಕಷ್ಟು ರಿಸ್ಕ್ ತಗೊಂಡಿದ್ದೆ. ನನಗ ದಾವೂದ್ ಇಬ್ರಾಹಿಂ ಗ್ಯಾಂಗ್ ನಿಂತ್ರ ಒಂದ್ ಲೆಟರ್ ಬಂತು ನನಗೆ 2000ನೇ ಇಸ್ವಿ. ರವಿ ಶಿದ್ಲಿಂಗ್ ಆಪ್ಕೆ ನಾಮ್ ಸೆ ಸುಪಾರಿ ಅಂತೇಳಿ ಲೆಟರ್ ಬಂತು ನನಗೆ. ಅವಾಗ ಸ್ವಾಮಿ ವಿವೇಕಾನಂದರ ಒಂದು ಮಾತು ನೆನಪಾತ್ ನನಗೆ. ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್. ಇಫ್ ಯು ಮೇ ಬಿ ವಿನ್, ಯು ಮೇ ಬಿ ಲೀಡ್. ಇಫ್ ಯು ಮೇ ಬಿ ಲೂಸ್, ಯು ಮೇ ಬಿ ಗೈಡ್. ಓಕೆ, ರಿಸ್ಕ್ ತಗೊಂಡ್ರೆ ಗೆಲ್ತಿ, ಸೋತ ಅನುಭವ ಪಾಠ ಕಲಿತಿ. ಆದ್ರೆ ನಾ ಹೆದರ್ಲಿಲ್ಲ. ಆ ಲೆಟರ್ ಅನ್ನ ಅವತ್ತಿನ ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟು 4 ಮಂದಿ ಗನ್ಮೆಂಟ್ ಇಟ್ಟಿದ್ರು ನನಗೆ. ಓಕೆ, ನನ್ನ ಫೋನ್ 30 ಕಾಲ್ ಬರ್ತಿದ್ದು ನಂಗೆ, ನಿಂಗೆ ಹೊಡಿತೀವಿ, ಹಿಂಗೆ ಮಾಡ್ತೀವಿ ಅಂತೇಳಿ. ನನ್ನ ಹಿಂದುತ್ವ ಅಂದ್ರೆ ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡಂತ ಹಿಂದುತ್ವ. ಹಿಂದುತ್ವ ಅಂದ್ರೆ ಕೇವಲ ಒಂದು ಜನಾಂಗಕ್ಕೆ ಬೈಯೋದಲ್ಲ. ಯಾರು ಭಾರತ ಮಾತೆಯ, ಭಾರತ ರಾಷ್ಟ್ರದ ಹುಟ್ಟಿ ಭಾರತ ಮಾತೆಗೆ ಜಯಕಾರ ಯಾರು ಹಾಕೋದಲ್ಲ, ಅವ್ರ ವಿರುದ್ಧ ನನ್ನ ಸಂಘರ್ಷ ಇತ್ತು. ಆಲ್ ಟೆರರಿಸ್ಟ್ ಆರ್ ನಾಟ್ ಮುಸ್ಲಿಮ್ಸ್. ದೋಸ್ ಪೀಪಲ್ ದೇ ಆರ್ ಟೆರರಿಸ್ಟ್, ದೇ ಆರ್ ಬಿಲಾಂಗ್ ಟು ಮುಸ್ಲಿಮ್ಸ್. ಓಕೆ ಓಕೆ. ರಾಷ್ಟ್ರೀಯವಾದ ಮುಸ್ಲಿಮರನ್ನ ನಾನು ಗೌರವ ಕೊಡ್ತೀನಿ ನಾನು. ಈ ಉದಾಹರಣೆ ಅಬ್ದುಲ್ ಕಲಾಂ, ಅಬ್ದುಲ್ ಹಮೀದ್, ಡಾಕ್ಟರ್ ಉಮೇರ್ ಜಹಾಂಗೀರ್ ಬಾಬಾ, ಮೊಹಮ್ಮದ್ ಇಕ್ಬಾಲ್, ಅವರ ನಮ್ಮ ರಾಷ್ಟ್ರ ಭಕ್ತರಲ್ಲ ಅವರು. ಆದ್ರೆ ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡಂತ ಮುಸ್ಲಿಮರಿಗೆ ನಾನು ಯಾವತ್ತಿಗೂ ಶರ್ಟ್ ಹೊಡಿತೀನಿ. ಈ ದೇಶದ ಅನ್ನ ತಿಂದು ಎಲ್ಲೇ ಜಯ ಅನ್ಕೊಂತು ಅಲ್ಲೇ ಜಯ ಅನ್ಕೋತಾರ ಅಂತ ಮುಸ್ಲಿಮರ ವಿರುದ್ಧ ಅಷ್ಟ ಹೋರಾಟ ಮಾಡೀನಿ. ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡಂತ ಮುಸ್ಲಿಮರು ಯಾವಾಗೂ ನಾವು ಸ್ವಾಗತ ಮಾಡಿ. ಅದು ಹಿಂದುತ್ವ ಹೇಳುತ್ತೆ. ಸರ್ವೇ ಜನ ಸುಖಿನೋ ಭವಂತು ಸರ್ವ ಸಂತ ನಿರಾಮಯ ವಸುದೇವ ಕುಟುಂಬಕಂ ಅಂತ ಹೇಳ್ತಕ್ಕಂಥ ಏಕೈಕ ಧರ್ಮ ಹಿಂದೂ ಧರ್ಮ. 33 ಕೋಟಿ ದೇವರನ್ನ ನಾವು ಅಪ್ಕೊಂಡಿವಿ. ಅಲ್ಲ ಎಷ್ಟು ಜಾಸ್ತಿ ಆಗ್ತಾರ ನಮ್ಗೆ ಅಂತ ಧರ್ಮ ನಮ್ದು. ಎಸ್, ಈಗ ಇಷ್ಟೆಲ್ಲ ಹೋರಾಟ ಮಾಡಿದವ್ರು ನೀವು ಕಳೆದ 6 ವರ್ಷ ಆಯ್ತು, ನೀವು ಹೆಚ್ಚಿಗೆ ಕಡಿಮೆ ಅಜ್ಞಾತವಾಸದೊಳಗಿದಿರಲ್ಲ. ಸರ್, ನನಗ 2008ರಲ್ಲಿ ಜುಲೈ 20ಕ್ಕೆ ನನ್ನ ಮಗ ಹುಟ್ಟಿದ ನಂತರ ನಾನು ಮನೆಯಿಂದ ಹೊರಗಡೆ ಬಿದ್ದೆ. ಜನರು ಹೇಳ್ತಿದ್ರು, ರವಿ ಸಿದ್ಲಿಂಗ್ ಅವ್ರ ಅಪ್ಪನ ಪೆನ್ಷನ್ ಬರುತ್ತೆ, ರವಿ ಸಿದ್ಲಿಂಗ್ ಅವ್ರ ಅಪ್ಪ ಮಣಿ ನಡೆಸ್ತಾನೆ. ಇದನ್ನ 4-5 ಜನರ ನನ್ನ ಕಿವಿಲಿ ಬಿತ್ತು. ನಾನೇ ಸ್ವಂತ ಹೊರಗಡೆ ಹೋಗಿ ಏನೋ ಒಂದು ಮಾಡಬೇಕು ಅಂತೇಳಿ ಹೊರಗಡೆ ಬಿದ್ದೆ. ಹೊರಗಡೆ ಬಿದ್ದು ಬಾಡಿಗೆ ಮನೆಯಾಗಿದ್ದೆ. ಅವ ಮಂತನ ಜವಾಬ್ದಾರಿ ಬೆಳಗತ್ತು. 2008ರಾಗ ನಾನು ತ್ರಿಶೂಲ್ ದೀಕ್ಷಾನು ಮಾಡಿದಿಲ್ಲ. ಅದನ್ನು ಕೇಸ್ 7 ವರ್ಷ ನಡೀತು. ಏನು ಹೊರಗಡೆ ಬಿದ್ದಂತರ ಸಾಮಾಜಿಕ ಜವಾಬ್ದಾರಿ, ಮಂತನ ಜವಾಬ್ದಾರಿ 2012ಕ್ಕೆ ನಮ್ಮ ತಾಯಿಯವರಿಗೆ ಅಲ್ಸರ್ಟಿವ್ ಕೊಲೈಟಿಸ್ ಬಂದು ನಮ್ಮ ತಾಯಿಯವ್ರು ತಿಳ್ಕೊಂಡ್ರು. ಮತ್ತ ನಮ್ಮ ತಾಯಿಯವ್ರು ತಿಳ್ಕೊಂಡ ನಂತರ 2014ರಾಗ ನಮ್ಮ ತಂದೆಯವ್ರಿಗೆ ಕ್ಯಾನ್ಸರ್ ಅಂಟ್ಕೊಂತು. ಅವಾಗ ನನಗೆ
ಜವಾಬ್ದಾರಿ ಹೆಚ್ಚಾಗಿ ಕುಂತು ನಂಗೆ ಇವತ್ತಿಗೆ ಗೊತ್ತೈತಿ. ಏಪ್ರಿಲ್ ಡಾಕ್ಟರ್ ಎನ್ ಬಿ ಪಾಟೀಲ್ ನಮ್ಮ ಮಂತ್ರನ ಡಾಕ್ಟರ್ ಅವರು, ನಮ್ಮ ಮಂತ್ರನ ಡಾಕ್ಟರ್ ಮತ್ತು ನನ್ನ ಹೋರಾಟಕ್ಕೆ ಭೀಷ್ಮ. ಡಾಕ್ಟರ್ ಎನ್ ಬಿ ಪಾಟೀಲ್ ಅವರು ನನ್ನ ಹೋರಾಟಕ್ಕೆ ಭೀಷ್ಮ ಮತ್ತು ನನ್ನ ಮಾರ್ಗದರ್ಶಕರವರು ನಮ್ಮ ತಂದೆಯವ್ರು ಕರ್ಕೊಂಡು ಹೋದಾಗ, ಇಲ್ಲ ರವಿ ನಿಮ್ಮ ತಂದೆಯವ್ರು ಕ್ಯಾನ್ಸರ್ ಆಗೈತಿ, ಆಪರೇಷನ್ ಲಾಸ್ಟ್ ಸ್ಟೇಜಿಗೆ ಐತಿ, ಆಪರೇಷನ್ ಮಾಡಿದರೆ ನಿಮ್ಮ 5 ವರ್ಷ ಉಳಿತಾರ, ಇಲ್ಲಿಗೆ ಉಳಿದ್ರು ಅಂತಂದ್ರು. ಗಣೇಶ್ ಕುಂದಾಪುರ ಅವರು ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ರು. ಅವಾಗ 2014 ಇಡೀ ರಾಷ್ಟ್ರಾದ್ಯಂತ ಮೋದಿ 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 ಅಂತಿತ್ತು. ನಾ 2014 ಭಾರತೀಯ ಜನತಾ ಪಕ್ಷವನ್ನ ಅಧಿಕೃತ ಬಿಜೆಪಿ ನಾನು ಅದು ಹಿಂದೂ ಸಂಘಟನೆ ಒಳಗೆ ಇದ್ದೆ. 2014 ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದೊಳಗೆ, ಈಶ್ವರಪ್ಪರ ಸಮ್ಮುಖದೊಳಗೆ ಬಿಜೆಪಿಯನ್ನು ಸೇರ್ಪಡೆಯಾಗಿ ಅವತ್ತು ಉದಾಸಿಯವರು, ನಮ್ಮ ಶಿವಕುಮಾರಣ್ಣ ಉದಾಸಿಯವರು ನಮ್ಮ ಮನೆ ಬಂದಾಗ ಅವಾಗ ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ನಾಳೆ ಆಪರೇಷನ್ ಮಾಡ್ತೀನಿ ಅಂತ ಹೇಳ್ತಾರ ಪಪ್ಪ, ಮತ್ತೆ ಏನು ಮಾಡ್ತೀನಿ ಅಂತ ಕೇಳಿದ. ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ಫಸ್ಟ್ ಮೈ ವೋಟ್ ಫಾರ್ ದಿ ನೇಷನ್. ಏಪ್ರಿಲ್ 17 ಆಪರೇಷನ್ ಇತ್ತು ನಮ್ಮ ತಂದೆಯವ್ರದ್ದು. ನಾವು ನಮ್ಮ ತಂದೆಯವರು ಹೇಳಿದರು, ಒಂದು ವೋಟ್ ರಾಷ್ಟ್ರಕ್ಕಾಗಿ ಮೋದಿ ಆಗಿ ವೋಟ್ ಹಾಕಿ ಬಂದು ಏಪ್ರಿಲ್ 18 ನಮ್ಮ ತಂದೆಯವರು ಅಡ್ಮಿಟ್ ಆದರು. ಅವು ಆಪರೇಷನ್. ಇದು ನಮ್ಮ ಮಂತನ ಸಂಸ್ಕಾರ, ರಾಷ್ಟ್ರೀಯ ಕಲ್ಪನೆ ಸಂಸ್ಕಾರ. ನೋಡಿ, ಬದುಕು ಇರುವುದು ಹೋರಾಟಕ್ಕಾಗಿ. ಸಮಾಜಕ್ಕೆ ಸಮಾಧಾನ ನನಗೆ ಮಾಡ್ತು ಮುಖ್ಯ ಅಲ್ಲ, ಸಮಾಜಕ್ಕಾಗಿ ನಾ ಏನ್ ಮಾಡಿದೆ. ಈಗ ನಿಮ್ಮ ತಂದೆಯವರು ಮುಂದೆ 2019 ನಮ್ಮ ತಂದೆಯವರು ತೀರ್ಕೊಂಡ್ರು. ಓಕೆ ಓಕೆ. ಅವಾಗ ಡಾಕ್ಟರ್ ಹೇಳಿದ್ರು, ಎನ್ ವಿ ಪಾಟೀಲ್ ಹೇಳಿದ್ರು, ಡಾಕ್ಟರ್ ಗಣೇಶ್ ಕುಂದಾಪುರ ಹೇಳಿದ್ರು. ಅದು ಇರುವಷ್ಟು ದಿನ ನಾ ಕಾಳಜಿ ಮಾಡಿದ್ದೀನಿ. ಕೆಲವೊಬ್ಬರು ಹೇಳ್ತಿರ್ತಾರೆ, ವೆನ್ ವಿ ಆರ್ ಗೋಯಿಂಗ್ ಟು ದಿ ರೈಟ್ ಪಾತ್ ವಿದೌಟ್ ಎನಿ ರೀಸನ್, some people they are abused to me, you think that you are going to right path ಅಂತ. ಯಾವುದೇ ಕಾರಣ ಎಂತರಿಲ್ಲ ನಂಗೆ ಬೈತಿರ್ತಾರೆ ಮಂದಿ. ಅದರ ಅರ್ಥ ನಾನು ಸರಿಯಾಗಿ ಹೊಂಟಿನ ಅಂತ. ವೈರಿಗಳ ಕೊನೆಯ ಅಸ್ತ್ರ ಅಪಪ್ರಚಾರ. ಅದು ಬಿಡಿ. ಕೆಲವೊಬ್ರು ಹೇಳ್ತಾರ, ರವಿಸಿದ್ದಂಗೆ ಹಾಗೆ ಹೀಗೆ ಹಾಗೆ. ನಾನು ಯಾವ್ದು ಕೇಳಿ ಮಾಡೋದಿಲ್ಲ. ಅಜ್ಞಾತವಾಸ ಎದಕ್ಕಿದ್ದೆ ಅಂದ್ರೆ, ನಾನು ಮೊದಲೇ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಒಳಗ ನನಗೆ MLA ಆಗ್ಬೇಕು, ಮುನ್ಸಿಪಾಲಿಟಿ ಮೆಂಬರ್ ಆಗ್ಬೇಕು, ಅಧ್ಯಕ್ಷ ಪತ್ರ ಆಗಿಲ್ಲ. ಒನ್ಲಿ ಹಿಂದುತ್ವ ಕೇಸರಿ ಬಾವುಟ ಆರಿಸ್ಬೇಕಂತ ಆಗಿತ್ತು ನನಗೆ. ಆದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆ ನೋಡಿದಾಗ ಇದು ಜಾತಿ ಪಾತಿ ಎಲ್ಲ ಬಂದು ನನಗೆ ಅನಿಸ್ತು, ನಾವು ಹೋರಾಟ ಮಾಡಿದ್ದು ಒಂದು ಕಮ್ಯುನಿಟಿ ಸಂಬಂಧ ಅಲ್ಲ, ನಾವು ಹೋರಾಟ ಮಾಡಿದ್ದು ಒಂದು ಜಾತಿ ವ್ಯವಸ್ಥೆ ಸಂಬಂಧ. ನಾವು ಹೋರಾಟ ಮಾಡಿದ್ದು ಹಿಂದುತ್ವ ಹಿಂದೂ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದ್ವಿ. ಇವತ್ತು ಏನಾಗ್ತಾ ಇದೆ ಅಂತ ನೋಡ್ತಾ ಇದೆ. ಇದೇ ಟಿಳಕ್ ಪಾರ್ಕ್ನಾಗ ನೀವು 1994 ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನ ಲೋಕಮಾನ್ಯ ತಿಲಕ್ ಪಾರ್ಕ್ದಲ್ಲಿ ಪ್ರಪ್ರಥಮವಾಗಿ ಹಾರಾಟ ರಾಷ್ಟ್ರೀಯ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯನ್ನು ಮಾಡಿದಂತ ಕೀರ್ತಿ ಬಜರಂಗ ದಳಕ್ಕೆ ಸಲ್ಲತ್ತವು. 5,000 ಜನರು ಕರ್ಕೊಂಡು ಹೋಗಿದ್ದು ಹುಬ್ಬಳ್ಳಿಗೆ 2019 ಏನದು. ಅವತ್ತಿನ ಕಾರ್ಯಾಧ್ಯಕ್ಷರಾದಂತಹ ಅಶೋಕ್ ದಿ ಸಿಂಗಾಲ್ ಅವರು, ಅವ್ರದ್ದು ಅಮೃತ ಮಹೋತ್ಸವ 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ, ಅವತ್ತಿನ ಅಮೃತ ಮಹೋತ್ಸವ ಕಾರ್ಯಕ್ರಮದ ಗೌರವ ಅಧ್ಯಕ್ಷ ಡಾಕ್ಟರ್ ವಿಜಯ್ ಶಂಕೇಶ್ವರ್ VRL, ಅವತ್ತು ನಾನು ಜಿಲ್ಲಾ ಅಧ್ಯಕ್ಷನಿದ್ದೆ ಬಜರಂಗ ದಳದ. ಸುಮಾರು 5,000 ಕಾರ್ಯಕರ್ತರು ನಾವು ಹುಬ್ಳಿಗೆ ಹೋದ್ವಿ ಟ್ರೈನ್ಯಾಗ. ಜೈ ಶ್ರೀರಾಮ್. ಟಿಕೆಟ್ ಇಲ್ಲ, ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲ ನಮ್ಮ ದಬ್ಬಾಳಿಕೆ. ಅವಾಗ ನಮ್ಮ ಕಾರ್ಯಕರ್ತರಾದಂಥ ಬಸವರಾಜ್ ಕುರುಗೋಡ್, ಬಸವರಾಜ್ ಹಡಪದ, ಶ್ರೀನಿವಾಸ್ ಗೌಡರ್, ರಾಮಕೃಷ್ಣ ಸಿದ್ದಿಂಗ್, ಷಡಾಕ್ಷರ ಹಿರೇಮಠ ಎಲ್ಲರ ಬಗ್ಗೆ ಕೇಸ್ ಬಿದ್ದು. ದುರ್ದೈವ ನನ್ನ ಹೆಸರು ಇದ್ದಿಲ್ಲ. ನನ್ನ ಹೆಸರು ಹಾಕೋ ಬದ್ಲಿ ನಮ್ಮ ತಮ್ಮನ ಹೆಸರು ಹಾಕಿದ್ರು. ಯಾಕಂದ್ರೆ 1,000 ಲಕ್ಷ ಗಟ್ಟಲೆ ಮಂದಿ. ಅವತ್ತಿನ ಬಜರಂಗ ದಳದ ರಾಷ್ಟ್ರೀಯ ಅಧ್ಯಕ್ಷರು ಸುರೇಂದ್ರ ಕುಮಾರ್ ಜೈನ್ ಅಂತಿರು. ಈಗ 50ನೇ ವರ್ಷದೊಳಗೆ ಇದ್ದೀರಿ. 6 ವರ್ಷ ಮತ್ತೆ ನಿಮ್ಮ ಹೋರಾಟ ಸ್ಟಾರ್ಟ್ ಮಾಡ್ತಿರೋ ಏನೋ ಎಂತ 100ಕ್ಕೂ 100 ರಾಷ್ಟ್ರೀಯ ಕಲ್ಪನೆ ಇಟ್ಕೊಂಡಂತ ನನ್ನ ಸ್ನೇಹಿತರ ಜೊತೆ, ನನ್ನ ಸ್ನೇಹಿತರು ಇವತ್ತು ಎಲ್ಲ ಗದನಾಗ ಅದಾರ. ನಾವು ಸಾಂಸಾರಿಕ ಆಗಿ ಹೊರತು ಸಮಾಜ ಬಿಟ್ಟು ಹೋಗಿಲ್ಲ. ನಾವು ಇಲ್ಲ, ಸಮಾಜ ಬಿಟ್ಟು ಹೋಗಿಲ್ಲ. ಸಮಾಜ ನನಗೇನ್ ಮಾಡುತ್ತೋ ಅಂತ ಮುಖ್ಯ ಇಲ್ಲ, ಸಮಾಜಕ್ಕೆ ನಾ ಏನ್ ಮಾಡೋದು ಮುಖ್ಯ. ಮತ್ತೆ ಪುಟದಿ ಹೇಳ್ತೀವಿ, ಹೋರಾಟ ಮಾಡ್ತೀವಿ. ಆದರೆ ಅವತ್ತಿನ 2022ನೇ ಇಸ್ವಿ ಅಂದಿನ ಸಚಿವರಾದಂಥ CC ಪಾಟೀಲ್ ಸಾಹೇಬರು ಮತ್ತು ನಮ್ಮ ಉದಾಸಿ ಸಾಹೇಬರು, ಸಂಕನೂರು ಸಾಹೇಬರು, ಅವತ್ತಿನ MLA 23 MLA ಅಭ್ಯರ್ಥಿಗಳಂತ ಸನ್ಮಾನ್ಯ ಶ್ರೀ ಅನಿಲ್ ಮೆಣಸಿನ್ಕಾಯಿ ಅವರು, ಮೋಹನ್ ಮಾಶೆಟ್ಟಿ ಅವರು, ನಮ್ಮ ಸಮಾಜದ ಅವತ್ತಿನ ಹಿರಿಯರಾದಂಥ ಎಲ್ಲರ ಸಮಕ್ಷಮನ ಮಾತು ಕೊಟ್ಟಿದ್ರು. ಅವರು ರವಿ ಸಿದ್ಲಿಂಗ್ ಅವ್ರಿಗೆ ಅಧಿಕಾರ ಬಂದಿದ್ದ ತಕ್ಷಣ ರವಿ ಸಿದ್ಲಿಂಗರ್ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದ್ರು. ಅವತ್ತು ಸಮಾಜ ನಮ್ಮ ಕೈಯಾಗ, ನಾವು ಸಮಾಜ ಇದ್ದಿದ್ದಿಲ್ಲ. ಇವತ್ತು ಸಮಾಜದ ಸಹ ಗೌರವ ಕಾರ್ಯದರ್ಶಿ ಕೆಲಸ ಮಾಡಾಕ್ತೀನಿ. ಇದರ್ಥ ಸಮಾಜ ಇಟ್ಕೊಂಡು ನಾನು ರಾಜಕಾರಣ ಮಾಡ್ಬೇಕಂತಿಲ್ಲ. ಉದ್ಯೋಗ ಏನ್ ಮಾಡಾಕ್ತೀನಿ? ಉದ್ಯೋಗ ರಿಯಲ್ ಎಸ್ಟೇಟ್ ಲೇವಾದೇವಿ ಮಾಡ್ತೀನಿ.
ಅದು ಪ್ರಮುಖವಾಗಿ. ಹೌದು, ಎಸ್, ಈಗ ನಿಮಗೆ ಬಿಜೆಪಿಯಿಂದ ಸ್ಥಾನಮಾನ ಸಿಗಬೇಕು. ಅದು ದೇವ್ರ ಇಚ್ಛೆ, ನಾನೊಬ್ಬ ಇಚ್ಛೆ. ನಿಮ್ಮ ಹುಟ್ಟು ಹಬ್ಬದೊಳಗೆ ಏನು ಅಪೇಕ್ಷೆ ಪಡ್ತೀರಿ ನಿಮ್ಮ ಪಕ್ಷದಿಂದ? ಅಪೇಕ್ಷೆ ಏನಿಲ್ಲ. ಮೊನ್ನೆ ಪಶ್ಚಿಮ ಬಂಗಾಳದ ಚುನಾವಣೆ ಆದ ನಂತರ ಅನಂತವ್ರೆ, ನಾನು ರಾಷ್ಟ್ರೀಯ ಹೆಡ್ಲೈನ್ಸ್ ಟುಡೇ, ಆಜ್ ತಕ್ ರಾಷ್ಟ್ರೀಯ ವಾಹಿನಿ ಚಲೋ ಭಾಳ ನೋಡ್ತೀನಿ ನಾನು. ಅದ್ರಾಗ ಐಡೆಂಟಿಫಿಕೇಶನ್ ಮಾಡಿ ಸನ್ಮಾನ್ಯ ಶ್ರೀ ದೇಶದ ಪ್ರಧಾನ ಸೇವಕ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗೊಂತ ಈ ದೇಶದ ಅಡ್ಮಿನಿಸ್ಟ್ರೇಟರ್, ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಆಫ್ ದಿ ವರ್ಲ್ಡ್ ಮಾನನೀಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಮನ್ಯಾಗ ಕುಂತ ನಮ್ಮಂತ ಕಾರ್ಯಕರ್ತರಿಗೆ ಐಡೆಂಟಿಫಿಕೇಶನ್ ಮಾಡಿ ಇಟ್ಕೊಟ್ರು. ಇವ್ರು ಹೋರಾಟದಾಗ ಬರ್ತಾ ಹೋಗ್ಬೇಕು. ಮೊನ್ನೆ ಮೋದಿಜಿಯವರು ಭಾಷಣ ಮಾಡಿದ್ರು, ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಅಂತ. ಅಲ್ಲ ಸರ್, ವೆಸ್ಟ್ ಬೆಂಗಾಲ್ನಲ್ಲಿ 2008ನೇ ಇಸ್ವಿ 0, 6ಕ್ಕೆ 0, 11ಕ್ಕೆ 0, 16ಕ್ಕೆ 3 ಸೀಟು, 2022ಕ್ಕೆ 77 ಸೀಟು, 21ಕ್ಕೆ 77 ಸೀಟು, 2026 208 ಸೀಟ್ ಅಂದ್ರೆ ಇದರ ಹಿಂದೆ ಸತತ ಪರಿಶ್ರಮ ಇದೆ. ಸಾವಿರಾರು ಹಿಂದೂ ಸಂಘಟನಾ ಕಾರ್ಯಕರ್ತರ ಪರಿಶ್ರಮ ಇದೆ, ಸಾವಿರಾರು ಬಲಿದಾನ ಆಗ್ಯಾವು, ಹೋರಾಟ ಆಗ್ಯಾವು. ಅದಕ್ಕೆ ಅದು ನೋಡಿ ಇವತ್ತಿನ ನಾಳೆ ಪಕ್ಷ ನನಗೆ ಗೊತ್ತ ಮಾಡತ್ತ, ನನ್ನ ಹೋರಾಟಕ್ಕೆ ಬೆಲೆ ಸಿಗತ್ತ ಅಂತ ಹೇಳಿ ನಾನು ಇಲ್ಲಿ ಮಾಜಿ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಜಿಲ್ಲೆಯ ನಾಯಕರಿಗೆ ಮತ್ತು ಸನ್ಮಾನಿತ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ನಿಮ್ಮ ಈ ಇಂಟರ್ವ್ಯೂ ಮುಖಾಂತರ ವಿನಂತಿ ಮಾಡಾಕತ್ತೀನಿ. ಮುಂದೆ ಸರ್ಕಾರಕ್ಕೆ ಬಂದಾಗ ನನ್ನ ಹೋರಾಟವನ್ನು ಪರಿಗಣಿಸಿ ನನ್ನ ಸೂಕ್ತ ಸ್ಥಾನಮಾನ ನೀಡಬೇಕಂತ ನಿಮ್ಮ ಮುಖಾಂತರ ನಮ್ಮ ನಾಯಕರ ಆಗ್ರಹ ಮಾಡ್ತೀನಿ. ಎಸ್, ರವಿ ಸಿದ್ಲಿಂಗ್ ಅವ್ರ ಮಾತುಗಳನ್ನು ಕೇಳಿದ್ರಿ, ಕಣ್ಣೀರು ಹಾಕಿದ್ರು ಅವರು. ಕಾರಣ ಏನು ಅಂದರೆ, ಮನೆ ಬಿಟ್ಟರು, ಬದುಕು ಬಿಟ್ಟರು, ಸ್ವಾರ್ಥ ಬಿಟ್ಟರು, ಹಿಂದುತ್ವ, ರಾಷ್ಟ್ರೀಯತೆ, ಜನಸಂಘ, ಬಜರಂಗ ದಳ, ಎಷ್ಟು ಹೋರಾಟ, ಬೂಟ್ ಹೊಡೆತ, ಲಾಠಿ, ಜೈಲು, ಬೇಲು, ಸೆರೆವಾಸ, ತಂದೆ ತಾಯಿ ಎಲ್ಲ ಒಂದು ವ್ಯವಸ್ಥೆ, ಇಷ್ಟೆಲ್ಲ ಮಾಡಿ ಕೊನೆಗೆ ಒಂದು ಸಣ್ಣ 25ನೇ ವಾರ್ಡಿಗೆ ಅವರು ಚುನಾವಣೆಗೆ ನಿಂತರು, ನಗರಸಭೆಗೆ. ನಾನು ಒಂದು ಮೆಂಬರ್ ಆಗೋಣ, ಅದನ್ನೂ ಕಸ್ಕೊಂಡ್ರು, ಅದನ್ನೂ ಬಿಡಿಸಿದ್ರು, ಟಿಕೆಟ್ ಕೊಡಲಿಲ್ಲ, ಪಕ್ಷೇತರ ನಿಂತರು, ಅದನ್ನೂ ತೆಗೆಸಿದ್ರು, ಅದಕ್ಕೂ ತ್ಯಾಗ ಮಾಡಿದರು. ಇಡೀ ಅವ್ರ ಕುಟುಂಬ ತ್ಯಾಗ ಮಾಡಿದೆ. ತಂದೆ ತಾಯಿ, ರವಿ ಸಿದ್ಲಿಂಗ್, ಅವ್ರ ಸಹೋದರರು, ಇವತ್ತು ಫ್ಯಾಮಿಲಿ ಸಂಸಾರ ಇದ್ರೂ ಕೂಡ ಇನ್ನೂ ಹಿಂದುತ್ವಕ್ಕೆ ನಾನು ಹೋರಾಡ್ತೀನಿ. ಈಗ 50 ವರ್ಷ ಅವ್ರಿಗೆ. ಜನ್ಮದಿನ 9/5/2000, ಅವ್ರದ್ದು 77, ಈಗ 50 ವರ್ಷ. ಇಂಥ ಒಂದು ವ್ಯವಸ್ಥೆಯಲ್ಲಿ ಅವರ ಆಸೆ ನೋಡಿ ಹೇಳಿದರೆ, ಅಂದರೆ ಅದು ಕೂಡ ಸಮಾಜಮುಖಿಯಾಗಿ ಸೇವೆ ಮಾಡೋದಕ್ಕೋಸ್ಕರ ಒಂದು ಸೂಕ್ತ ಸ್ಥಾನಮಾನ ಬೇಕು ನೋಡಿ. ಎಂತಿಂಥವ್ರು ಇವತ್ತು ಏನೇನಾಗ್ಯಾರ BJPಯಲ್ಲಿ, ಏನು ಅವ್ರ ಪಕ್ಷಕ್ಕೆ ಕೊಡುಗೆ ಇಲ್ಲ, ಏನಿಲ್ಲ. ಅವ್ರ ಹಿಂದೆ 4 ಟಿಕೆಟ್ ಏನು ಓಟ್ ಹಾಕುವಂಥ ತಾಕತ್ತಿಲ್ಲ, ಪಕ್ಷದ ನಿಷ್ಠೆ ಗೊತ್ತಿಲ್ಲ, ಪಕ್ಷದ್ರೋಹಿ ಕೆಲಸ ಮಾಡೋರಿಗೆ ಅವಕಾಶಗಳು, ಪಕ್ಷಕ್ಕಾಗಿ ದುಡಿಯೋರಿಗೆ ಕಡೆಗಣಿಸೋದು, ಇದು ಹೀಗಾಗಿ ಕರ್ನಾಟಕದೊಳಗೆ ಪಕ್ಷ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು ನಾಯಕತ್ವ ಇಲ್ಲ. ಪಕ್ಷ ಇವತ್ತು ಬೆಳಿಬೇಕು ಅಂದರೆ ಪ್ರಧಾನಿ ಮೋದಿಜಿಯವರು, ಅಮಿತ್ ಶಾ ಅವರು ಹೆಂಗ್ ಹೋರಾಟ ಮಾಡ್ತಿದ್ದಾರೆ, ಅದು ಇಲ್ಲಿ ಇವತ್ತು ಹೆಂಗ್ ಹೋರಾಟ ಮಾಡ್ತಿದ್ದಾರೆ. ಇವತ್ತೇನಿದೆ ಗದಗ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ BJP. ಸೊ ಏನೇ ಇರಲಿ, ರವಿ ಸಿದ್ಲಿಂಗ್ ಅವ್ರ ಹೋರಾಟ, ಅವ್ರ ಬದುಕು, ಅವ್ರ ವ್ಯವಸ್ಥೆ ಇವತ್ತಿಲ್ಲ ನಾಳೆ ಅದಕ್ಕೆ ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಜಯ ಸಿಗುತ್ತೆ, ಸ್ಥಾನಮಾನ ಸಿಗುತ್ತೆ, ಅದು ಬೇರೆ. ಆದರೆ ಒಬ್ಬ RSS ಸಣ್ಣ ಬಾಲಕ 3 ವರ್ಷದಿಂದ 50 ವರ್ಷದವರೆಗೆ RSS, ಬಜರಂಗ ದಳ, ಜನಸಂಘ, ಹಿಂದುತ್ವ, ರಾಷ್ಟ್ರೀಯತೆ ಇವನ್ನೆಲ್ಲ ಕಲ್ಪನೆ ಇಟ್ಟುಕೊಂಡು ನಿಸ್ವಾರ್ಥತೆಯಿಂದ ಸಂಘವನ್ನು ಬೆಳೆಸಿ ಹುಟ್ಟು ಹಾಕಿ ಅದರ ಜೊತೆಗೆ ಸಂಘಟನೆ, ಈ ಚಲನೆ ಐತೆಲ್ಲ ಬಹಳ ಸ್ವಾಗತಾರ್ಹ. ಆ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳನ್ನು ಎದುರಿಸಿದ್ರು ಕೂಡ ಇವತ್ತಿಗೂ ಮತ್ತೆ ನಾನು ಹೋರಾಟ ಮಾಡ್ತೇನೆ, ಮತ್ತೆ ದೇಶಕ್ಕಾಗಿ, ಸಮಾಜಕ್ಕಾಗಿ, ಹಿಂದುತ್ವಕ್ಕಾಗಿ ನಾನು ನಿಲ್ತೇನೆ ಅನ್ನುವಂಥ ವ್ಯಕ್ತಿಗೆ ಒಂದು ಶಕ್ತಿ ಬೇಕು. ಅದು ಪಕ್ಷ ಕೊಡಬೇಕು, ನಾಯಕರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು 50ನೇ ವರ್ಷದ ಅವರ ಹುಟ್ಟುಹಬ್ಬ ಸಾರ್ಥಕತೆಯ ಸಾಧನೆಯ ಹೆಜ್ಜೆಯಲ್ಲಿ ಸಾಗ್ತಾ ಇದೆ. ಎಲ್ಲೋ ಅಜ್ಞಾತವಾಸ, ಯಾಕಂದ್ರೆ ಬೇಜಾರಾಗತ್ತೆ. ಇವತ್ತು ಅವ್ರ ಜೊತೆಗಿದ್ದವರು CT ರವಿ ಎತ್ತವರು ರಾಷ್ಟ್ರೀಯ BJP ಪ್ರಧಾನ ಕಾರ್ಯದರ್ಶಿ ಆದರು, ಸುನಿಲ್ ಕುಮಾರ್ ಮಂತ್ರಿ ಆದರು. ಆದರೆ ಇವತ್ತೇನಾಗಿದೆ, ಅವ್ರಿಗೆ ಏನೋ ಒಂದು ಅಪಪ್ರಚಾರ, ಮುಂದೆ ಹೋಗ್ತಾರೆ ಅನ್ನೋದಕ್ಕೆ ಕಾಲು ಜಗ್ಗೋದು, ಅವರ ವಿರುದ್ಧ ಮಾತಾಡೋದು, ಮಾನಸಿಕ ಹಿಂಸೆ ಕೊಡೋದು,
ಇವೆಲ್ಲ ನಮ್ಮ ವ್ಯವಸ್ಥೆ ಬಹಳ ಹೊಲಸಿದ್ರು. ಸೊ ಆದರೂ ನಾಯಕ ಆದವರು ಈ ಬಗ್ಗೆ ಇಂಥವ್ರ ಬಗ್ಗೆ ಗಮನಿಸಬೇಕು. ಇವತ್ತಿಲ್ಲ ನಾಳೆ ಮೋದಿಜಿ ಅವರನ್ನು ಗುರುತಿಸ್ತಾರೆ, ಅದು ಸಾಧ್ಯತೆ ಇದೆ, ಅವ್ರಿಗೆ ಭರವಸೆ ಇದೆ. ಎಲ್ಲ ನೋವು ನಲಿವುಗಳ ಮಧ್ಯ ಹಿಂದುತ್ವದ ಶಕ್ತಿಯಾಗಿ ವ್ಯಕ್ತಿಯಾಗಿ ಇವತ್ತು ನಮ್ಮ ಎದುರಿಗೆ ಕಾಣಿಸ್ತಿಕ್ತಾ ಇದ್ದಾರೆ ರವಿ ಸಿದ್ಲಿಂಗ್. ಅವರ ಹೋರಾಟ, ಅವರ ಬದುಕು ನಮಗೆಲ್ಲ ಅಂದರೆ ಹಿಂದುತ್ವಕ್ಕೆ ಆದರ್ಶ, ಹಿಂದೂಗಳಿಗೆ ಆದರ್ಶ ಆಗಲಿ, ಯುವಕರಿಗೆ ಅದು ಆದರ್ಶತೆಯನ್ನು ಕಾಣಲಿ, ಅನುಕರಣೀಯ ಆಗಲಿ, ಅವ್ರು ಇನ್ನಷ್ಟು ಮತ್ತಷ್ಟು ಬೆಳೀಲಿ ಅಂತ ಅವರು 50ನೇ ಹುಟ್ಟುಹಬ್ಬದ ಈ ವ್ಯವಸ್ಥೆಯಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ. ಧನ್ಯವಾದ.